ನಮಸ್ಕಾರ. ಲರ್ನ್ ಈಸಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಪ್ರಕಾಶದ 2ನೇ ಅಧ್ಯಾಯವಾದಂತಹ ಅಂಕಗಣಿತದ ಉಕ್ತಿಗಳು ಈ ಪಾಠದ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ಈ ಪಾಠದ ಮೊದಲನೇ ಭಾಗವಾಗಿದೆ. ಅಂದರೆ ಭಾಗ 1 2.1 ಸರಳ ಉಕ್ತಿಗಳು. 13 + 2 20 - 4 12 × 15 ಮತ್ತು 18/3 ಇಂತಹ ಗಣಿತದ ಪದೋಕ್ತಿಗಳನ್ನು ನೀವು ನೋಡಿರಬಹುದು, ಹೌದಲ್ವಾ? ಈ ರೀತಿಯಾಗಿ ನಾವು ಬಹಳಷ್ಟು ಪದೋಕ್ತಿಗಳನ್ನು ನೋಡಿರ್ತೀವಿ. ಉದಾಹರಣೆಗೆ 10 - 2 20 × 4 ಇತ್ಯಾದಿ. ಈ ರೀತಿ ಬಹಳಷ್ಟು ಉಕ್ತಿಗಳನ್ನು ನೋಡಿರ್ತೀವಿ. ಇಂತಹ ಪದೋಕ್ತಿಗಳನ್ನು ನಾವು ಅಂಕಗಣಿತದ ಉಕ್ತಿಗಳು ಎಂದು ಕರೆಯಲಾಗುತ್ತದೆ. ಅಂಕಗಣಿತದ ಉಕ್ತಿಗಳು ಅಂತಾನೆ ಯಾಕೆ ಕರಿತೀವಿ ಅಂದ್ರೆ, ಇಲ್ಲಿ ಸಂಖ್ಯೆಗಳನ್ನು ಬಿಟ್ಟು ಬೇರೆ ಏನೂ ಇಲ್ಲ, ಹೌದಲ್ವಾ? ಮೂಲಭೂತ ಕ್ರಿಯೆಗಳನ್ನ ಯಾವುದರ ನಡುವೆ ಮಾಡ್ತಾ ಇದೀವಿ ಅಂದ್ರೆ ಸಂಖ್ಯೆಗಳ ಮಧ್ಯದಲ್ಲಿ. ಈಗ ಬೀಜಗಣಿತದಲ್ಲಿ ನೋಡಿದರೆ ನಾವು ಸಂಖ್ಯೆಗಳು ಮತ್ತೆ ಬೀಜ ಪದಗಳನ್ನ ಬಳಸ್ತೀವಿ, ಹೌದಲ್ವಾ? ಅದನ್ನ ನಾವು ಬೀಜಗಣಿತದ ಉಕ್ತಿ ಅಂತ ಕರಿತೀವಿ. ಇಲ್ಲಿ ಬರೀ ಕೇವಲ ಸಂಖ್ಯೆಗಳನ್ನ ಬಳಸ್ತಾ ಇರೋದ್ರಿಂದ ಇದು ಅಂಕಗಣಿತದ ಉಕ್ತಿ ಆಗುತ್ತೆ. ಈಗ ಪ್ರತಿ ಅಂಕಗಣಿತದ ಉಕ್ತಿಗೆ ಒಂದು ಬೆಲೆ ಇದ್ದು ಅದು ಅದರ ಮೌಲ್ಯವನ್ನು ಕಂಡುಹಿಡಿಯುವುದರಿಂದ ದೊರೆಯುವ ಒಂದು ಸಂಖ್ಯೆಯಾಗಿರುತ್ತದೆ. ಉದಾಹರಣೆಗೆ 13 + 2 ಇಲ್ಲಿ 13 + 2 ಇದೆ, ಹೌದಲ್ವಾ? ಇದು ಒಂದು ಉಕ್ತಿ ಆದರೆ ಇದಕ್ಕೆ ಒಂದು ಬೆಲೆ ಇರುತ್ತೆ. ಯಾವ ರೀತಿ ಬೆಲೆಯನ್ನು ಕಂಡು ಹಿಡಿತೀವಿ? ಇಲ್ಲಿ ಪ್ಲಸ್ ಇರೋದ್ರಿಂದ ಏನರ್ಥ? 13 ಮತ್ತು 2 ಕೂಡಿಸಬೇಕು ಅಂತ ಅರ್ಥ, ಹೌದಲ್ವಾ? ಹಾಗಾದ್ರೆ ಉತ್ತರ ಎಷ್ಟು ಬರುತ್ತೆ? 15 ಬರುತ್ತೆ. ಅಂದ್ರೆ ಈ ಉಕ್ತಿಯ ಬೆಲೆ 15 ಅನ್ನೋದನ್ನ ನಾವು ಸಮಚಿಹ್ನೆಯಿಂದ ಸೂಚಿಸ್ತೀವಿ. ಅದೇ ರೀತಿ ಇಲ್ಲಿ 20 - 4 ಇದೆ, ಹೌದಲ್ವಾ? ಇದರ ಬೆಲೆ ಎಷ್ಟು? 20 - 4 ಅಂದ್ರೆ 16 ಬರುತ್ತೆ. ಈಗ ಈ ಉಕ್ತಿ 20 - 4ರ ಬೆಲೆ 16, ಇವೆರಡರ ನಡುವಿನ ಸಂಬಂಧವನ್ನು ನಾನು ಸಮಚಿಹ್ನೆಯಿಂದ ಸೂಚಿಸ್ತಾ ಇದ್ದೀನಿ. ಅದೇ ರೀತಿ 12 × 5 ಇದು ಒಂದು ಅಂಕಗಣಿತದ ಉಕ್ತಿ. ಇದರ ಬೆಲೆ ಎಷ್ಟು? 12 × 60, ಹೌದಲ್ವಾ? 18/3 ಇದರ ಅರ್ಥ ಏನು? 3ರಿಂದ 18 ಭಾಗಿಸಬೇಕು. 3 6 18, ಹಾಗಾಗಿ 3ರಿಂದ 18 ಭಾಗಿಸಿದ್ರೆ ನಮಗೆ 6 ಸಿಗುತ್ತೆ. 18/3ರ ಬೆಲೆ ಎಷ್ಟು? 6 ಆಗುತ್ತೆ. ಇದನ್ನು ನಾವು ಸಮಚಿಹ್ನೆ ಹಾಕಿ ಇವೆರಡರ ನಡುವಿನ ಸಂಬಂಧವನ್ನು ಸೂಚಿಸ್ತಾ ಇದ್ದೀವಿ. ಇಲ್ಲೊಂದು ಉದಾಹರಣೆ ಇದೆ. ಉದಾಹರಣೆ 1 ನೋಡೋಣ. ಮಲ್ಲಿಕಾ ಶಾಲೆಯಲ್ಲಿ ಊಟಕ್ಕೆ ಪ್ರತಿದಿನ 25 ರು ಖರ್ಚು ಮಾಡುತ್ತಾಳೆ. ಮಲ್ಲಿಕಾ ಏನು ಮಾಡ್ತಾ ಇದ್ದಾಳೆ? ಪ್ರತಿದಿನ ಊಟಕ್ಕೆ 25 ರುಗಳನ್ನು ಖರ್ಚು ಮಾಡ್ತಾ ಇದ್ದಾಳೆ. ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ವಾರದಲ್ಲಿ ಆಕೆ ಊಟಕ್ಕೆ ಖರ್ಚು ಮಾಡುವ ಒಟ್ಟು ಮೊತ್ತಕ್ಕೆ ಉಕ್ತಿಯನ್ನು ಬರೆಯಿರಿ. ಅಂದರೆ ಈಗ ಅವಳು ಸೋಮವಾರದಿಂದ ಶುಕ್ರವಾರ ಅಂದರೆ ಒಟ್ಟು ಎಷ್ಟು ದಿನ ಆಗುತ್ತೆ? 5 ದಿನ ಆಗುತ್ತೆ, ಹೌದಲ್ವಾ? 5 ದಿನ ಅವಳು 25 ರು ಖರ್ಚು ಮಾಡಿದರೆ ಒಟ್ಟು ಒಂದು ವಾರದಲ್ಲಿ ಎಷ್ಟು ಖರ್ಚು ಮಾಡ್ತಾಳೆ? ಒಟ್ಟು ಮೊತ್ತದ ಉಕ್ತಿಯನ್ನು ಯಾವ ರೀತಿ ಬರಿತೇವೆ ಅಂದರೆ 5 ದಿನ 25 ರುಗಳು, ಹೌದಲ್ವಾ? ಇಲ್ಲಿ 5 ಮತ್ತು 25 ನಾವು ಗುಣಾಕಾರ ಮಾಡಬೇಕು. 5 × 25 ಎಂದರೆ 5 ಬಾರಿ 25, ಹೌದಲ್ವಾ? 25 ರುಗಳನ್ನು ಎಷ್ಟು ಬಾರಿ ಖರ್ಚು ಮಾಡಿದ್ದಾಳೆ ಅವಳು? 5 ಬಾರಿ. ಅಥವಾ 5 ಮತ್ತು 25ರ ಗುಣಲಬ್ಧ ಅಂತಲೂ ನಾವು ಕರಿಬಹುದು. ಬೇರೆ ಬೇರೆ ಉಕ್ತಿಗಳಿಗೆ ಒಂದೇ ಬೆಲೆ ಇರಬಹುದು, ಹೌದಲ್ವಾ? ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಬೇರೆ ಬೇರೆ ಉಕ್ತಿಗಳಿಗೆ ಒಂದೇ ಬೆಲೆ ಇರಬಹುದು. ಯಾವ ರೀತಿ? ಒಂದು ಸಂಖ್ಯೆ 12ಅನ್ನು 2 ಸಂಖ್ಯೆಗಳು ಹಾಗೂ 4 ಕ್ರಿಯೆ ಪ್ಲಸ್ ಮೈನಸ್ ಇಂಟು ಮತ್ತು ಭಾಗಾಕಾರಗಳಲ್ಲಿ ಯಾವುದಾದರೂ ಒಂದು ಬಳಸಿ ವ್ಯಕ್ತಪಡಿಸಬಹುದಾದ ಹಲವಾರು ವಿಧಾನಗಳು ಇಲ್ಲಿವೆ, ಹೌದಲ್ವಾ? ಈಗ ನಮಗೆ ಬೆಲೆ 12 ಬರೋ ರೀತಿಯಲ್ಲಿ ನಾವು ಎಷ್ಟೊಂದು ಉಕ್ತಿಗಳನ್ನು ಬರಿಬೋದು. ಉದಾಹರಣೆಗೆ 10 + 2 ಅಂದರೆ 12 ಬರುತ್ತೆ. 15 - 3 ಅಂದರೂ 12 ಬರುತ್ತೆ. 3 × 4 ಅಂದರೆ 3 × 4 12. 24/2 ಅಂದರೆ 2ರಿಂದ 24 ಭಾಗಾಕಾರ ಮಾಡಿದ್ರು ಸಹ 12 ಬರುತ್ತೆ. ಹಾಗಾಗಿ ನಾವೇನು ಹೇಳ್ಬೋದು? ಬೇರೆ ಬೇರೆ ಉಕ್ತಿಗಳಿಗೆ ಒಂದೇ ಬೆಲೆ ಇರಬಹುದು. ಒಂದೊಂದು ಉಕ್ತಿಗೆ ಒಂದು ಬೆಲೆ ಇರಬೇಕಂತ ಏನೂ ಇಲ್ಲ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ. ನಿಮ್ಮ ನೆಚ್ಚಿನ ಸಂಖ್ಯೆಯನ್ನು ಆರಿಸಿ. ಅದೇ ಬೆಲೆ ಬರುವಂತೆ ನಿಮಗೆ ಸಾಧ್ಯವಾದಷ್ಟು ಅನೇಕ ಉಕ್ತಿಗಳನ್ನು ಬರೆಯಿರಿ. ಓಕೆ, ನಾನಿವಾಗ ಸಂಖ್ಯೆ 4 ಆಯ್ಕೆ ಮಾಡ್ಕೋತೀನಿ. ಸಂಖ್ಯೆ 4 ಬರುವಂತೆ ನಾನು ಉಕ್ತಿಗಳನ್ನು ಬರಿತೀನಿ. ಅಂದರೆ ಬೆಲೆ 4 ಬರುವ ಹಾಗೆ ನಾನು ಉಕ್ತಿಗಳನ್ನು ಬರಿತೀನಿ. ಮೊದಲಿಗೆ ನಾನು ಪ್ಲಸ್ ಚಿಹ್ನೆಯನ್ನು ಬಳಸ್ಕೊಂಡು ಈ ಬೆಲೆನ ಬರ್ಸೋದಕ್ಕೆ ನೋಡ್ತೀನಿ. 1 + 3 ಆಗುತ್ತಲ್ವಾ? 2 + 2 ಆಗುತ್ತೆ. ಅಥವಾ ಇದನ್ನು ನಾವು ಉಲ್ಟಾ ಬರೆದ್ರೆ 3 + 1 2 + 2 ಆದರೂ ಬರಿಬಹುದು. ಈಗ ನಾವು ಮೈನಸನ್ನು ಬಳಸ್ಕೊಂಡು ಉಕ್ತಿಗಳನ್ನು ಬರೆಯೋದಾದರೆ 5 - 1 10 - 6 ಈ ರೀತಿಗೆ ನಾವು ಬೇಕಾದಷ್ಟು ಉಕ್ತಿಗಳನ್ನು ಬರೀಬಹುದು ಮೈನಸನ್ನು ಬಳಸ್ಕೊಂಡು. ನೆಕ್ಸ್ಟ್ ಇವಾಗ ಇಂಟೂನ ಬಳಸಿ ಅಂದರೆ ಗುಣಾಕಾರ ಚಿಹ್ನೆಯನ್ನು ಬಳಸಿ ಬರೆಯೋದಾದರೆ 2 × 2 ಆಗುತ್ತಲ್ವಾ? 4 × 1. ಈಗ ಈ ಉಕ್ತಿಯ ಬೆಲೆ ಎಷ್ಟಾಗುತ್ತೆ? 4 ಬರುತ್ತೆ. ಭಾಗಾಕಾರ ಬಳಸಿಕೊಂಡು ಬರೆಯೋದಾದರೆ 8/2 4 ಉತ್ತರ ಬರುತ್ತಲ್ಲ. ಇದೇ ರೀತಿ 6
ಈ ಕಡೆ ಇರಲಿ, ಈ ಕಡೆ 24 ಬರಿತೀನಿ. ಆಗ 6 4 24 ಅಂದರೆ ಬೆಲೆ 4 ಬರುತ್ತೆ. ಈ ರೀತಿಯಾಗಿ ನಾವು ಬೇಕಾದಷ್ಟು ಉಕ್ತಿಗಳನ್ನು ಬರೀಬಹುದು. ನೆಕ್ಸ್ಟ್, ಉಕ್ತಿಗಳನ್ನು ಹೋಲಿಸುವುದು. ಅಂದರೆ ನಾವಿವಾಗ ಸಂಖ್ಯೆಗಳನ್ನು ಯಾವ ರೀತಿ ಸಮಚಿಹ್ನೆ, ಚಿಕ್ಕದು ದೊಡ್ಡದು ಚಿಹ್ನೆಗಳಿಂದ ಹೋಲಿಸ್ತೀವಿ, ಅದೇ ರೀತಿ ಎರಡೂ ಉಕ್ತಿಗಳನ್ನು ನಾವು ಈ ದೊಡ್ಡದು ಚಿಕ್ಕದು ಅಥವಾ ಸಮಚಿಹ್ನೆಗಳಿಂದ ಹೋಲಿಸ್ಬೋದು. ಉದಾಹರಣೆ ಇಲ್ಲಿದೆ ನೋಡಿ, 10 + 2 ಮತ್ತು 7 + 1 ಇವೆರಡರಲ್ಲಿ ಯಾವುದು ದೊಡ್ಡದು? ಇದರ ಬೆಲೆಯನ್ನು ನಾವು ಕಂಡು ಹಿಡಿದರೆ 10 + 2 ಅಂದರೆ 12 ಬರುತ್ತೆ, ಹೌದಲ್ವಾ? ಇಲ್ಲಿ 7 + 1 ತಗೊಂಡ್ರೆ 8 ಬರುತ್ತೆ. ಹಾಗಾದರೆ ಇವೆರಡರಲ್ಲಿ ಯಾವ ಉಕ್ತಿ ದೊಡ್ಡದು ಅಂದರೆ 10 + 2 ಉಕ್ತಿ ದೊಡ್ಡದು, ಹೌದಲ್ವಾ? ಅದೇ ರೀತಿ 13 - 2 4 × 3 13 - 2 ಅಂದರೆ ಅದರ ಬೆಲೆ ಎಷ್ಟಾಗುತ್ತೆ? 11 ಆಗುತ್ತೆ. ಅದೇ ರೀತಿ 4 × 3 ಅಂದರೆ 4 ಮೂಲೆ 12 ಆಗುತ್ತೆ. ಇಲ್ಲಿ 4 × 3ರ ಬೆಲೆ ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ತರಗತಿಯಲ್ಲಿ ಮಕ್ಕಳಿಗೆ ಆಗುವಂತಹ ಕನ್ಫ್ಯೂಷನ್ ಏನಂತಂದರೆ ದೊಡ್ಡದು ಚಿಹ್ನೆ ಯಾವುದು, ಚಿಕ್ಕದು ಚಿಹ್ನೆ ಯಾವುದು ಅನ್ನೋದು ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಹೌದಲ್ವಾ? ಆವಾಗ ನಾವು ಯಾವ ರೀತಿ ಮಕ್ಕಳಿಗೆ ಹೇಳ್ಕೊಡ್ಬೇಕಂದ್ರೆ, ಈಗ ಇದು ಒಂದು ಈ ಚಿಹ್ನೆ ಏನಿದೆ ಇದನ್ನು ಮೊಸಳೆಯ ಬಾಯಿ ಅಂತ ಅಂದ್ಕೊಂಡ್ರೆ ಈ ಮೊಸಳೆ ಬಾಯಿ ಯಾವಾಗಲೂ ದೊಡ್ಡ ಸಂಖ್ಯೆಯ ಕಡೆಗೆ ತೆರೆಯುತ್ತೆ. ಇದು ಮೊಸಳೆ ಬಾಯಿ ತೆರೆದಿರೋದು. ಇದರಲ್ಲಿ ಯಾವ ಕಡೆ ಮೊಸಳೆ ಬಾಯಿ ತೆಗೆದಿದೆ? ಈ ಕಡೆ ತೆಗೆದಿದೆ. ಇದರಲ್ಲಿ ಯಾವ ಕಡೆ ತೆಗೆದಿದೆ? ಈ ಕಡೆ ತೆಗೆದಿದೆ. ನಮಗೆ ಗೊತ್ತಿರುವಂತೆ ಇದು ದೊಡ್ಡದು ಚಿಹ್ನೆ, ಇದು ಚಿಕ್ಕದು ಚಿಹ್ನೆ, ಹೌದಲ್ವಾ? ಆದರೆ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗ್ತಾರೆ. ಆ ಸಮಯದಲ್ಲಿ ನಾವು ಈ ರೀತಿ ಹೇಳ್ಕೊಟ್ರೆ ಅವರು ಯಾವತ್ತೂ ತಪ್ಪನ್ನು ಮಾಡೋದಿಲ್ಲ. ಈಗ ಇದರಲ್ಲಿ ನೋಡಿ, ಇಲ್ಲಿ 12 ದೊಡ್ಡದಿರೋದ್ರಿಂದ ಮೊಸಳೆ ಬಾಯಿ ಈ ಕಡೆಗೆ ತೆಗೆದಿದೆ. ಇದರಲ್ಲಿ 10 + 2 ದೊಡ್ಡದಿರೋದ್ರಿಂದ ಮೊಸಳೆ ಬಾಯಿ ಈ ಕಡೆಗೆ ತೆರೆದಿದೆ. ಈ ಥರ ಹೇಳಿದ್ರೆ ಯಾವತ್ತೂ ಮಕ್ಕಳು ಮರೆಯೋದಿಲ್ಲ. ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, ಸಮಚಿಹ್ನೆಯ ಎರಡೂ ಬದಿಯಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಅಂದರೆ ಇಲ್ಲಿ ಉಕ್ತಿಗಳನ್ನು ಕೊಟ್ಟಿದ್ದಾರೆ, ಅಂದರೆ ಎರಡೂ ಉಕ್ತಿಗಳನ್ನು ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಸಮಚಿಹ್ನೆ ಇದೆ ಅಂದರೆ ಏನರ್ಥ? ಈ ಎರಡೂ ಉಕ್ತಿಗಳು ಸಮವಾಗಿದೆ, ಆದರೆ ಈ ಉಕ್ತಿಯಲ್ಲಿ ಒಂದು ಸಂಖ್ಯೆ ಏನಾಗಿದೆ? ಮಿಸ್ ಆಗಿದೆ. ಅದನ್ನು ನಾವು ಎರಡೂ ಉಕ್ತಿಗಳು ಸಮವಾಗುವಂತೆ ನಾವು ಅಲ್ಲಿ ಬಿಟ್ಟು ಹೋಗಿರುವಂಥ ಸಂಖ್ಯೆಗಳನ್ನು ಬರೀಬೇಕು. ಈಗ ಎ ಪ್ರಶ್ನೆ ನೋಡೋದಾದರೆ 13 + 4 = ಡ್ಯಾಶ್ + 16 ಅಂತ ಇದೆ. ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ? ಎಡಗಡೆ ಇರುವಂತಹ ಉಕ್ತಿಯ ಬೆಲೆಯನ್ನು ಮೊದಲಿಗೆ ನಾವು ಕಂಡುಹಿಡಿದರೆ ಎಷ್ಟು ಬರುತ್ತೆ? 13 + 4 17 ಬರುತ್ತೆ, ಹೌದಲ್ವಾ? ಹಾಗಾದರೆ ಇಲ್ಲಿ 6ಕ್ಕೆ ಎಷ್ಟನ್ನು ಕೂಡಿಸಿದರೆ ನಮಗೆ 17 ಸಿಗುತ್ತೆ? ಎಸ್, ಇಲ್ಲಿಗೆ ನಾವು 11ನ್ನು ಕೂಡಿಸಿದರೆ ನಮಗೆ 17 ಬರುತ್ತೆ. ಅದೇ ರೀತಿ ಬಿ ಪ್ರಶ್ನೆಯಲ್ಲಿ 22 + ಡ್ಯಾಶ್ = 6 × 5. ಇಲ್ಲಿ ಮೊದಲನೇ ಉಕ್ತಿಯಲ್ಲಿ ಒಂದು ಸಂಖ್ಯೆ ಕಾಣೆಯಾಗಿದೆ. ನಾವು ಇದರ ಬೆಲೆಯನ್ನು ಮೊದಲಿಗೆ ಕಂಡುಹಿಡಿಯೋಣ. 6 × 5 ಎಷ್ಟು? 6 × 5 = 30, ಹೌದಲ್ವಾ? ಇಲ್ಲಿ 30 ಬರ್ತಾ ಇದೆ. ಹಾಗಾದರೆ ಇಲ್ಲಿ 22ಕ್ಕೆ ಎಷ್ಟನ್ನು ಕೂಡಿಸಿದರೆ ನಮಗೆ 30 ಬರುತ್ತೆ? ಎಸ್, ಇಲ್ಲಿ ನಾವು 22ಕ್ಕೆ 8ನ್ನು ಕೂಡಿಸಬೇಕು. ಅದೇ ರೀತಿ ಇಲ್ಲಿ ಸಿ 8 × ಡ್ಯಾಶ್ = 64/2. ಇಲ್ಲಿ ನಾವು ಮೊದಲಿಗೆ ಈ ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಬೇಕು. 2ರಿಂದ 64ನ್ನು ಭಾಗಿಸಿದರೆ ನಮಗೆ ಎಷ್ಟು ಉತ್ತರ ಬರುತ್ತೆ? 2ರಿಂದ 64 ಭಾಗಿಸಿದರೆ 32 ಬರುತ್ತೆ. ಹಾಗಾದರೆ 8ಕ್ಕೆ ಎಷ್ಟನ್ನು ಗುಣಿಸಿದರೆ 32 ಬರುತ್ತೆ? 8 4 × 32 ಅಲ್ವಾ? ಹಾಗಾಗಿ ಇಲ್ಲಿ 4 ಬರಬೇಕು. ಡಿಯಲ್ಲಿ 34ರಿಂದ ಎಷ್ಟವನ್ನು ಕಳೆದರೆ ನಮಗೆ 25 ಬರುತ್ತೆ. ಇಲ್ಲಿ ಉಕ್ತಿ ಕೊಟ್ಟಿಲ್ಲ, ಡೈರೆಕ್ಟ್ ಬೆಲೆ ಕೊಟ್ಟಿದ್ದಾರೆ. 25 ಬರಬೇಕಂದ್ರೆ ಇಲ್ಲಿ ಎಷ್ಟನ್ನು ಕಳಿಬೇಕು? ಎಸ್, 34ರಲ್ಲಿ 9ನ್ನು ಕಳೆದರೆ 25 ಬರುತ್ತೆ, ಹೌದಲ್ವಾ? ಈಗ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದರೆ ಮುಂದಿನ ಉಕ್ತಿಗಳನ್ನು ಅವುಗಳ ಬೆಲೆಗಳ ಆರೋಹಣ ಕ್ರಮದಲ್ಲಿ ಜೋಡಿಸಿ. ಅಂದರೆ ಏರಿಕೆ ಕ್ರಮದಲ್ಲಿ ನಾವು ಜೋಡಿಸ್ಬೇಕಾಗತ್ತೆ. ಇಲ್ಲಿ ನಾವು ಅವುಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕಂದ್ರೆ ಮೊದಲಿಗೆ ನಮಗೆ ಉಕ್ತಿಗಳ ಬೆಲೆ ಗೊತ್ತಿರಬೇಕು, ಹೌದಲ್ವಾ? ಉಕ್ತಿಗಳ ಬೆಲೆ ಗೊತ್ತಿಲ್ಲದೆ ನಾವು ಏರಿಕೆ ಕ್ರಮದಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲಿಗೆ ಇದರ ಬೆಲೆಗಳನ್ನು ಕಂಡುಹಿಡಿಯೋಣ. ಮೊದಲಿಗೆ 67ರಲ್ಲಿ 19 ಕಳೆದರೆ ಎಷ್ಟು ಬರುತ್ತೆ? 48, ಹೌದಲ್ವಾ? ಮತ್ತು 67ರಲ್ಲಿ 20ನ್ನು ಕಳೆದರೆ ಎಷ್ಟು ಬರುತ್ತೆ? 47. ನೆಕ್ಸ್ಟ್ 35 + 25 ಎಷ್ಟು? 35 25 60, ಹೌದಾ? ನೆಕ್ಸ್ಟ್ 5 × 11 11 5 55. ನೆಕ್ಸ್ಟ್ 3/12 3 4 12 ಒಂದು 0 ಹಾಕೋಣ. ಅಂದರೆ 3ರಿಂದ 120ನ್ನು ಭಾಗಿಸಿದರೆ 40 ಬರುತ್ತೆ. ಈಗ ನಮಗೆ ಬೆಲೆ ಗೊತ್ತಾಗಿದೆ. ಇವಾಗ ನಾವು ಇದನ್ನು ಆರೋಹಣ ಕ್ರಮದಲ್ಲಿ ಬರೀಬಹುದು, ಹೌದಲ್ವಾ? ಹಾಗಾದರೆ ಇಲ್ಲಿ ಆರೋಹಣ ಕ್ರಮ ಅಥವಾ ಏರಿಕೆ ಕ್ರಮ ಅಂದ್ರೇನು? ಚಿಕ್ಕ ಬೆಲೆಯಿಂದ ದೊಡ್ಡ ಬೆಲೆಗೆ ಬರೆಯೋದು, ಹೌದಲ್ವಾ? ಇದರಲ್ಲಿ ಅತಿ ಚಿಕ್ಕ ಬೆಲೆ ಯಾವುದಿದೆ? ಎಸ್, 120/3 ಇದು ಅತಿ ಚಿಕ್ಕ ಉಕ್ತಿ. ನೆಕ್ಸ್ಟ್ ಇದಾದಮೇಲೆ ಯಾವುದು? 67 - 20. ನೆಕ್ಸ್ಟ್ 67 - 19. ನೆಕ್ಸ್ಟ್ 5 × 11. ನೆಕ್ಸ್ಟ್ ಕೊನೆಯದು 35
ಪ್ಲಸ್ 25 ಹೌದಲ್ವಾ. ಇಲ್ಲಿ ನಾವು ಬೆಲೆಯನ್ನು ಸೇರಿಸಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಬರಿಬೇಕಾಗಿರೋದು ಉಕ್ತಿಗಳನ್ನು ಆರೋಹಣ ಕ್ರಮದಲ್ಲಿ, ಅದನ್ನು ಬರೆಯೋದಕ್ಕೆ ಬೆಲೆ ತಿಳ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ಬೆಲೆಗಳನ್ನು ಬರೆದಿದ್ದೀವಿ ಅಷ್ಟೇ. ಉತ್ತರ ಬರಿಬೇಕಾದ್ರೆ ಇಲ್ಲಿ ಬೆಲೆಗಳನ್ನು ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಉದಾಹರಣೆ 2, ಯಾವುದು ದೊಡ್ಡದು? 1023 ಪ್ಲಸ್ 125 ಅಥವಾ 1022 ಪ್ಲಸ್ 128, ಇವೆರಡರಲ್ಲಿ ಯಾವುದು ದೊಡ್ಡದು? ಬೆಲೆಗಳನ್ನು ಕಂಡುಹಿಡಿಯದೆ ಒಂದು ಸನ್ನಿವೇಶವನ್ನು ಊಹಿಸಿಕೊಳ್ಳುವುದರಿಂದ ಇದಕ್ಕೆ ಉತ್ತರಿಸಬಹುದು. ಅಂದರೆ ನಾವಿವಾಗ ಈ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಬಾರ್ದು, ಹಾಗೆಯೇ ಇದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೋಲಿಕೆ ಮಾಡಿ ನೋಡಬೇಕಾಗುತ್ತೆ. ಇಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ರಾಜನ ಬಳಿ 1023 ಗೋಲಿಗಳಿದ್ದವು ಮತ್ತು ಇಂದು ಇನ್ನೂ 125 ಹೆಚ್ಚು ದೊರೆತವು. ಈಗ ಅವನ ಬಳಿ 1023 ಪ್ಲಸ್ 125 ಗೋಲಿಗಳಿವೆ. ಅದೇ ರೀತಿ ಜಾಯ್ ಬಳಿ 1022 ಗೋಲಿಗಳಿದ್ದವು ಮತ್ತು ಇಂದು 128 ಹೆಚ್ಚು ದೊರೆತವು. ಈಗ ಅವನ ಬಳಿ 1022 ಪ್ಲಸ್ 128 ಗೋಲಿಗಳಿವೆ. ಯಾರ ಬಳಿ ಹೆಚ್ಚು ಗೋಲಿಗಳಿವೆ? ಈಗ ರಾಜನ ಬಳಿ ಮತ್ತು ಜಾಯ್ನ ಬಳಿ ಎರಡು ಬಾಕ್ಸ್ ಇದೆ ಅಂತ ಊಹೆ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಬಾಕ್ಸ್, ಒಂದು ಚಿಕ್ಕ ಬಾಕ್ಸ್, ಆಯಿತಾ. ಈಗ ರಾಜು ಒಂದು ಬಾಕ್ಸಲ್ಲಿ 1023 ಗೋಲಿ ಇಟ್ಟರೆ ಜಾಯ್ ಅದರಲ್ಲಿ 1022 ಗೋಲಿ ಇಡ್ತಾನೆ. ನೆಕ್ಸ್ಟ್ ಇನ್ನೊಂದು ಚಿಕ್ಕ ಬಾಕ್ಸ್ನಲ್ಲಿ 125 ಇಡ್ತಾನೆ ಮತ್ತು ಜಾಯ್ 128 ಇಡ್ತಾನೆ. ಆದರೆ ಎರಡೂ ಬಾಕ್ಸ್ನಲ್ಲೂ ಸಮವಾಗಿರಲಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾನೆ, ರಾಜು ಒಂದು ಗೋಲಿಯನ್ನು ಹೊರಗಡೆ ಇಡ್ತಾನೆ. ಅಂದರೆ ಈಗ ಇಲ್ಲ ಉಳ್ಕೊಂಡಿದ್ದು 1022. ಇವಾಗ ಇಬ್ಬರ ಹತ್ರನೂ ದೊಡ್ಡ ಬಾಕ್ಸ್ನಲ್ಲಿ ಸಮ ಪ್ರಮಾಣದ ಗೋಲಿಗಳಿದೆ, ಹೌದಲ್ವಾ. ಈಗ ಚಿಕ್ಕ ಬಾಕ್ಸ್ಗೆ ಬಂದರೆ ರಾಜನ ಬಾಕ್ಸ್ನಲ್ಲಿ 175 ಇದೆ, ಜಾಯ್ನ ಬಾಕ್ಸಲ್ಲಿ 128 ಇದೆ. ಇವೆರಡೂ ಸಮ ಆಗಲಿ ಅನ್ನೋದಕ್ಕೋಸ್ಕರ ಜಾಯ್ ಏನು ಮಾಡ್ತಾನೆ, 125 ಇಲ್ಲೇ ಉಳಿಸಿ 3 ಗೋಲಿಗಳನ್ನು ಹೊರಗಡೆ ಇಡ್ತಾನೆ. ಈಗ ಚಿಕ್ಕ ಬಾಕ್ಸ್ನಲ್ಲೂ ಸಹ ಏನಾಯಿತು, ಸಮವಾಗಿದೆ ಗೋಲಿಗಳ ಸಂಖ್ಯೆ, ಹೌದಲ್ವಾ. ಈಗ ದೊಡ್ಡ ಬಾಕ್ಸ್ನಲ್ಲಿ 1022 ಇರೋದ್ರಿಂದ ಈ ಎರಡೂ ಬಾಕ್ಸ್ಗಳನ್ನು ಕ್ಯಾನ್ಸಲ್ ಮಾಡಿ. ಚಿಕ್ಕ ಬಾಕ್ಸ್ನಲ್ಲಿ 125 ಕ್ಯಾನ್ಸಲ್ ಮಾಡಿ. ಹೊರಗಡೆ ಇಲ್ಲಿ ಒಂದು ಗೋಲಿ ಇದೆ, ಇಲ್ಲೊಂದು ಗೋಲಿ ಇದೆ, ಕ್ಯಾನ್ಸಲ್ ಮಾಡಿ. ಈಗ ಯಾರ ಬಳಿ ಗೋಲಿ ಉಳಿದಿದೆ ಅಂದರೆ ಜಾಯ್ನ ಬಳಿ ಗೋಲಿಗಳು ಉಳಿದಿದೆ, ಹೌದಲ್ವಾ. ಎಷ್ಟು ಗೋಲಿ ಉಳಿದಿದೆ ಅಂದರೆ 2 ಗೋಲಿ ಉಳಿದಿದೆ. ಹಾಗಾದರೆ ರಾಜ್ಗಿಂತ ಜಾಯ್ನ ಬಳಿ ಎಷ್ಟು ಗೋಲಿ ಹೆಚ್ಚಿದೆ? 2 ಇದೆ. ಅಂದರೆ ಇವೆರಡರಲ್ಲಿ 2 ಉಕ್ತಿಗಳು ಉಂಟಾಗಿದೆ. ಇದರಲ್ಲಿ ಯಾವ ಉಕ್ತಿ ದೊಡ್ಡದು ಅಂದರೆ 1022 ಪ್ಲಸ್ 128 ಈ ಉಕ್ತಿ ದೊಡ್ಡದಾಗಿದೆ. ಓಕೆ, ಈಗ ಇನ್ನೊಂದು ಸನ್ನಿವೇಶವನ್ನು ನೋಡೋಣ. ರಾಜನ ಬಳಿ 113 ಗೋಲಿಗಳಿದ್ದವು ಮತ್ತು ಅವುಗಳಲ್ಲಿ 25 ಕಳೆದು ಹೋದವು. ಅವನ ಬಳಿ 113 ಮೈನಸ್ 25 ಗೋಲಿಗಳಿವೆ. ಜಾಯ್ ಬಳಿ 112 ಗೋಲಿಗಳಿದ್ದವು ಮತ್ತು ಅವುಗಳಲ್ಲಿ ಇಂದು 24 ಕಳೆದು ಹೋಗಿವೆ. ಅವನ ಬಳಿ 112 ಮೈನಸ್ 24 ಗೋಲಿಗಳಿವೆ. ಯಾರ ಬಳಿ ಹೆಚ್ಚು ಗೋಲಿಗಳು ಉಳಿದಿವೆ? ಅಂದರೆ ಈಗ ರಾಜನ ಬಳಿ 113 ಇತ್ತು, ಅದರಲ್ಲಿ ಕಳೆದು ಹೋಗಿದ್ದು 25. ಜಾಯ್ನ ಬಳಿ 112 ಇತ್ತು, ಕಳೆದು ಹೋಗಿದ್ದು 24. ಹಾಗಾದರೆ ಇಬ್ಬರಲ್ಲಿ ಯಾರ ಹತ್ತಿರ ಜಾಸ್ತಿ ಗೋಲಿ ಉಳಿದಿದೆ ಅಂತ ನೋಡೋದಾದರೆ, ಈಗ ನಾವು ಒಂದು ಬಾಕ್ಸ್ನ ಹಾಕಿ ಇದಕ್ಕೆ ಊಹೆ ಮಾಡ್ಕೊಳ್ಳೋದಾದರೆ, ಇದು ರಾಜನ ಬಾಕ್ಸು, ಇವನ ಹತ್ರ ಎಷ್ಟು ಗೋಲಿ ಇದೆ? 113 ಗೋಲಿ ಇದೆ. ಮತ್ತು ಇಲ್ಲಿ ಜಾಯ್ ಹತ್ರ ಒಂದು ಬಾಕ್ಸ್ ಇದೆ, ಇವನ ಹತ್ರ 112 ಗೋಲಿಗಳಿದೆ. ಈಗ ಎರಡೂ ಬಾಕ್ಸ್ ಸಮವಾಗಲಿ ಅನ್ನೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ, 113ರಲ್ಲಿ ಒಂದು ಗೋಲಿನ ಹೊರಗಡೆ ಹಾಕ್ತೀನಿ. ಆಗ ಇಲ್ಲಿ ಉಳ್ಕೊಳ್ಳೋದು 112 ಗೋಲಿ, ಹೌದಲ್ವಾ. ಈಗ ಇವನು ಜಾಯ್ ಎಷ್ಟು ಗೋಲಿಗಳನ್ನು ಕಳ್ಕೊಂಡ? 24 ಗೋಲಿಗಳನ್ನು. ನಾನಿಲ್ಲಿ ಈ ಬಾಕ್ಸಲ್ಲಿ 24 ಗೋಲಿ ಇಲ್ಲಿತ್ತು, ಇದನ್ನು ತೆಗೆದಿದ್ದೀನಿ ಅಂದರೆ ಈಗ ಈ ಕಡೆ ಬನ್ನಿ. ರಾಜ್ನ ಬಳಿ 112 ಪ್ಲಸ್ 1 ಗೋಲಿ ಇದೆ. ನಾನು ಒಟ್ಟು ಇವನು ಕಳ್ಕೊಂಡಿದ್ದು 25 ಗೋಲಿ. 25 ಗೋಲಿ ಅಂತಂದರೆ ಇಲ್ಲಿ ಹೊರಗಡೆ 1 ಗೋಲಿ ಇದೆ, ಇದನ್ನು ತೆಗೆದ್ರೆ ಇಲ್ಲಿ ಇನ್ನು 24 ಅಷ್ಟೇ ಗೋಲಿಗಳು ತೆಗಿಬೇಕು, ಒಟ್ಟು 25 ಆಗುತ್ತೆ. ಹಾಗಾದರೆ ಇಬ್ಬರ ಬಾಕ್ಸ್ನಲ್ಲಿ ಎಷ್ಟು ಉಳಿತು? ಈ ಎರಡೂ ಉಕ್ತಿಗಳು ಸಮ ಆಗಿದೆ ಅಲ್ವಾ, ಸಮ ಚಿಹ್ನೆ ಹಾಕಬೇಕು. ಇವೆರಡನ್ನ ಹೋಲಿಕೆ ಮಾಡಿದರೆ ಎರಡು ಸಮ ಬರ್ತಾ ಇದೆ. ಹಾಗಾದರೆ ಯಾರ ಹತ್ರ ಹೆಚ್ಚು ಗೋಲಿ ಇದೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇಬ್ಬರ ಹತ್ರನೂ ಸಮವಾದ ಗೋಲಿಗಳಿದ್ದಾವೆ. ಇಲ್ಲೊಂದು ಪ್ರಶ್ನೆ ಇದೆ. ಮುಂದಿನ ಪ್ರತಿ ಉಕ್ತಿಯನ್ನು ಹೋಲಿಸಲು ದೊಡ್ಡದು ಅಥವಾ ಚಿಕ್ಕದು ಅಥವಾ ಸಮಸಂಕೇತ ಬಳಸಿ. ಜಟಿಲವಾದ ಲೆಕ್ಕಾಚಾರಗಳಿಲ್ಲದೆ ನೀವು ಇದನ್ನು ಮಾಡಬಲ್ಲಿರಾ? ಪ್ರತಿ ಸಂದರ್ಭದಲ್ಲೂ ನಿಮ್ಮ ಆಲೋಚನೆಯನ್ನು ವಿವರಿಸಿ. ಅಂದರೆ ಇವಾಗ ಇಲ್ಲಿ 2 ಉಕ್ತಿಗಳನ್ನು ಕೊಟ್ಟಿದ್ದಾರೆ. ಈ ಉಕ್ತಿಗಳನ್ನು ಹೋಲಿಕೆ ಮಾಡಿ ನಾವು ದೊಡ್ಡದು ಚಿಕ್ಕದು ಅಥವಾ ಸಮಚಿಹ್ನೆಯನ್ನು ಹಾಕಬೇಕು. ಆದರೆ ಯಾವುದೇ ಲೆಕ್ಕಾಚಾರವನ್ನು ನಾವು ಮಾಡಬಾರ್ದು.
ನಮ್ಮದೇ ಆದ ಆಲೋಚನೆಯಲ್ಲಿ ನಾವು ಈ ಎರಡು ಉಕ್ತಿಗಳನ್ನು ಹೋಲಿಸಬೇಕು. ಮೊದಲಿಗೆ ನಾವು ನೋಡೋದಾದರೆ ಇಲ್ಲಿ 245 285 ಇದೆ, ಇಲ್ಲಿ 246 ಪ್ಲಸ್ 285 ಇದೆ. ಇದನ್ನು ನಾವು ಯಾವ ರೀತಿ ಹೋಲಿಸ್ಬೋದು ಅಂದರೆ, ನಾನು ಮೊದಲನೇ ಉಕ್ತಿಯ ಮೊದಲ ಸಂಖ್ಯೆ ತಗೊಳ್ತೀನಿ, ಇಲ್ಲೂ ಎರಡನೇ ಉಕ್ತಿಯ ಮೊದಲನೇ ಸಂಖ್ಯೆ ತಗೊಳ್ತೀನಿ. ಇವಾಗ ಇವೆರಡೂ ಸಮ ಆದರೆ ನೆಕ್ಸ್ಟು ಎರಡನೇ ಸಂಖ್ಯೆಗಳನ್ನು ಹೋಲಿಕೆ ಮಾಡಿ ನಾವು ದೊಡ್ಡದು ಚಿಕ್ಕದು ಯಾವುದು ಅಂತ ಹೇಳ್ಬೋದು. ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಎರಡನೇ ಉಕ್ತಿಯಲ್ಲಿ 246 ಇದೆ, ಇಲ್ಲಿ 245 ಇದೆ. ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿಂದ ಒಂದನ್ನು ನಾನು ಈ ಸಂಖ್ಯೆಗೆ ಕಳಿಸ್ತೀನಿ. ಈಗ ಎಷ್ಟಾಯ್ತಿದು, 245 ಪ್ಲಸ್ 286. ಈಗ 245 245 ಸೇಮ್ ಇದೆ. ಈಗ ಮುಂದಿನ ಸಂಖ್ಯೆಯನ್ನು ನೋಡಿ, 289 286. ಈಗ ಇವೆರಡನ್ನ ಹೋಲಿಸಿ ನೋಡಿದರೆ ಯಾವುದು ದೊಡ್ಡದು? ಎಸ್, 289 ದೊಡ್ಡದಲ್ವಾ? ಹಾಗಾಗಿ ಮೊದಲನೇ ಉಕ್ತಿ ದೊಡ್ಡದಾಗುತ್ತೆ. ಅದೇ ರೀತಿ ಬಿ ಉಕ್ತಿಗಳನ್ನು ನೋಡಿದರೆ ಇಲ್ಲಿ 273 ಮೈನಸ್ 145, ಈ ಕಡೆ 272 ಮೈನಸ್ 146 ಇದೆ. ಈಗ ನಾವಿಲ್ಲಿ ಪ್ಲಸ್ ಇದ್ದಿದ್ದರಿಂದ ಇಲ್ಲಿಂದ ಇಲ್ಲಿಗೆ ಒಂದು ಸಂಖ್ಯೆಯನ್ನು ಕಳಿಸಿದ್ವಿ, ಆದರೆ ಇಲ್ಲಿ ಆ ರೀತಿ ಆಗೋದಿಲ್ಲ. ಯಾಕಂದರೆ ಉದಾಹರಣೆಗೆ 5 ಮೈನಸ್ 3 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಇದರ ಬೆಲೆ ಎಷ್ಟು? 2, ಹೌದಲ್ವಾ? ನಾನೇನಾದರೂ ಇಲ್ಲಿಂದ ಇಲ್ಲಿಗೆ ಒಂದರಷ್ಟನ್ನು ಆ ಕಡೆ ಕಳಿಸಿದರೆ ಏನಾಗುತ್ತೆ, ಇದು ಈ ಕಡೆ 4 ಆಗುತ್ತೆ, ಇದು 1 ಜಾಸ್ತಿಯಾಗಿ 4 ಆಗುತ್ತೆ. 4 ಮೈನಸ್ 4 0 ಆಗುತ್ತೆ. ಆಗ ವ್ಯತ್ಯಾಸ ತಪ್ಪಾಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಈ ಸಂದರ್ಭದಲ್ಲಿ ಅಂದರೆ, ಎರಡೂ ಸಂಖ್ಯೆಗಳನ್ನು ನಾವು ಒಂದೇ ಬಾರಿ ಹೆಚ್ಚಿಸಬೇಕು, ಇಲ್ಲ ಇಳಿಸಬೇಕಾಗತ್ತೆ. ಇಲ್ಲಿ ಉದಾಹರಣೆಗೆ ಇಲ್ಲಿ 273 ಇದೆ, ಇಲ್ಲಿ 272 ಇದೆ. ಹಾಗಾಗಿ ಇದನ್ನು ನಾನೇನು ಮಾಡ್ತೀನಿ, ಉಕ್ತಿಯನ್ನು ಒಂದರಷ್ಟು ಹೆಚ್ಚಿಸ್ತೀನಿ. ಅಂದರೆ 271ಕ್ಕೆ 1 ಸೇರಿಸಿ 144ಕ್ಕೆ 1 ಸೇರಿಸ್ತೀನಿ. ಇವಾಗ ಇದೇನಾಯಿತು, 273 ಮೈನಸ್ 145. ಈಗ ನೀವು ನೋಡ್ಬೋದು, ಮೊದಲನೇ ಸಂಖ್ಯೆ 273 273 ಇದೆ, ಎರಡನೇ ಸಂಖ್ಯೆ ಕೂಡ 145 145 ಇದೆ. ಹಾಗಾಗಿ ಈ ಎರಡು ಉಕ್ತಿಗಳ ಬೆಲೆ ಏನಾಗುತ್ತೆ, ಸಮ ಆಗುತ್ತೆ. ಯಾಕೆ ನಾವು 1 1 ಎರಡಕ್ಕೂ ಒಟ್ಟಿಗೆ ಕೂಡಿಸಿದಾಗ ವ್ಯತ್ಯಾಸ ತಪ್ಪಾಗಲಿಲ್ವಾ ಅಂತ ಚೆಕ್ ಮಾಡಬೇಕಂದ್ರೆ, ಆವಾಗಲೇ ಒಂದು ಉದಾಹರಣೆ ಬರೆದಿದ್ದೆ ಅಲ್ವಾ, 5 ಮೈನಸ್ 3 ಈಕ್ವಲ್ಸ್ 2 ಆಗುತ್ತೆ. ಈಗ ನಾನು ಇವೆರಡಕ್ಕೂ 1 1 ಹೆಚ್ಚಿಸಿದರೆ 6 ಮೈನಸ್ 4 ವ್ಯತ್ಯಾಸ ಎಷ್ಟು? 2 ಬರುತ್ತೆ. ನಾನೇನಾದರೂ ಇದನ್ನು 2ರಿಂದ ಹೆಚ್ಚಿಸಿದರೆ 7 ಮೈನಸ್ 5 ವ್ಯತ್ಯಾಸ 2 ಬರುತ್ತೆ. ನಾನೇನಾದರೂ ಇದನ್ನು 1ರಷ್ಟು ಕಮ್ಮಿ ಮಾಡಿದರೆ, ಮೈನಸ್ 1ರಷ್ಟು ಕಮ್ಮಿ ಮಾಡಿದರೆ 4 ಮೈನಸ್ 2 ಉತ್ತರ 2 ಬರುತ್ತೆ. ಹಾಗಾಗಿ ಮೈನಸ್ ಇದ್ದಾಗ ನಾವು ಎರಡೂ ಸಂಖ್ಯೆಗಳಿಗೆ ನಾವು ಒಂದೇ ಸಂಖ್ಯೆಗಳಿಂದ ಕೂಡಬೇಕು ಅಥವಾ ಕಳಿಬೇಕು, ಆವಾಗ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನೆಕ್ಸ್ಟ್ ಸಿ ನೋಡಿದರೆ 364 ಪ್ಲಸ್ 587, ಈ ಕಡೆ 363 ಪ್ಲಸ್ 589 ಇದೆ. ನಾನಿವಾಗ ಏನು ಮಾಡ್ತೀನಿ, ಮೊದಲನೇ ಸಂಖ್ಯೆಗಳನ್ನು ಸಮ ಮಾಡ್ಕೋತೀನಿ. 364 ಇದೆ, ಈ ಕಡೆ 363 ಇದೆ. ಹಾಗಾದರೆ ಇದನ್ನು ಏನು ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ಕೊಡೋದ್ರ ಬದಲು ಇದನ್ನು ಒಂದರಷ್ಟು ಹೆಚ್ಚಿಸಬೇಕಾಗಿರೋದ್ರಿಂದ ಈ ಕಡೆಯಿಂದನೇ ಈ ಕಡೆ ಕೊಡ್ತೀನಿ. ಯಾಕೆ ಅಂದರೆ ಇಲ್ಲಿ ಪ್ಲಸ್ ಇರೋದ್ರಿಂದ ನಾವು ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಏರಿಕೆ ಅಥವಾ ಇಳಿಕೆ ಮಾಡ್ಕೋಬೋದು. ಇಲ್ಲಿಂದ ಇಲ್ಲಿಗೆ ನಾನು 1 ಕೊಟ್ಟಿದ್ರೆ ಏನಾಯ್ತು, ಈಗ ಇದು 364 ಆಯಿತು, ಪ್ಲಸ್ ಇಲ್ಲಿ ಒಂದು ಕಡಿಮೆ ಆಯಿತು 588 ಆಯಿತು. ಈಗ ನೀವು ನೋಡ್ಬೋದು 364 364, ಎರಡನೇ ಸಂಖ್ಯೆ ನೋಡಿ 587 588. ಹಾಗಾದರೆ ಯಾವ್ದು ದೊಡ್ಡದಿದೆ? 588 ದೊಡ್ಡದಿದೆ ಅಲ್ವಾ? ಹಾಗಾದರೆ 364ಕ್ಕೆ 587ಕ್ಕಿಂತ 588 ಕೂಡಿಸಿದಾಗ ನಮಗೆ ಬೆಲೆ ಜಾಸ್ತಿ ಸಿಗುತ್ತೆ. ಹಾಗಾದರೆ ಎರಡನೇ ಉಕ್ತಿ ದೊಡ್ಡದಾಗುತ್ತೆ, ಹೌದಲ್ವಾ? ಡಿ ನೋಡೋಣ. ಇಲ್ಲಿ 124 ಪ್ಲಸ್ 245, ಈ ಕಡೆ ಉಕ್ತಿನಲ್ಲಿ 129 ಪ್ಲಸ್ 245. ಇದರಲ್ಲಿ ನಾವು ಈ ಉಕ್ತಿಯನ್ನು ಹೆಚ್ಚಿಸೋದು ಕಡಿಮೆ ಮಾಡೋದು ಏನೂ ಇಲ್ಲ. ಯಾಕೆಂದರೆ ಇಲ್ಲಿ 245 ಇದೆ, ಇಲ್ಲೂ 245 ಇದೆ. ಹಾಗಾಗಿ ಈ ಎರಡು ಉಕ್ತಿಗಳ ಮೊದಲ ಸಂಖ್ಯೆಗಳನ್ನು ನಾವು ಹೋಲಿಕೆ ಮಾಡಿದರೆ ಆಯಿತು. ಇಲ್ಲಿ 124 ಇದೆ, ಇಲ್ಲಿ 129 ಇದೆ. ಹಾಗಾದರೆ ಎರಡನೇ ಉಕ್ತಿ ಇಲ್ಲಿ ದೊಡ್ಡದಾಗುತ್ತೆ, ಹೌದಲ್ವಾ? ಅದೇ ರೀತಿ ಈ ಅನ್ನು ನೋಡಿದರೆ, ಈ ಮೊದಲನೇ ಸಂಖ್ಯೆ ಒಂದೇ ಆಗಬೇಕಂದ್ರೆ ಏನು ಮಾಡ್ತೀರಾ, ಇದು ಮಧ್ಯದಲ್ಲಿ ಮೈನಸ್ ಇರೋದ್ರಿಂದ ಈ ಎರಡೂ ಸಂಖ್ಯೆಗಳನ್ನು -1ರಿಂದ ಹೆಚ್ಚಿಸಬೇಕು ಅಥವಾ 1ರಷ್ಟು ಕಡಿಮೆ ಮಾಡಬೇಕು. ಆವಾಗ ಏನಾಗುತ್ತೆ, 1 ಕಡಿಮೆ ಮಾಡಿದರೆ 213 ಆಗುತ್ತೆ, -76 ಇದ್ದಿದ್ದು 75 ಆಗುತ್ತೆ. ಈಗ ನೋಡಿ, ಇಲ್ಲಿ 213 ಇರೋದ್ರಿಂದ ಎರಡನೇ ಸಂಖ್ಯೆ ನೋಡಿ, ಇದು 77 ಇದು 75. ಹಾಗಾದರೆ ಯಾವುದು ದೊಡ್ಡದು? ಎಸ್, ಎರಡನೇ ಉಕ್ತಿ ದೊಡ್ಡದಾಗುತ್ತೆ. ನೆಕ್ಸ್ಟ್ 2.2 ಸಂಕೀರ್ಣ ಉಕ್ತಿಗಳನ್ನು ಓದುವುದು ಮತ್ತು ಬೆಲೆ ಕಂಡುಹಿಡಿಯುವುದು. ಅಂದರೆ ಈ ಸಂಕೀರ್ಣ ಉಕ್ತಿಗಳಿದ್ದಾಗ ನಾವು ಅದನ್ನು ಯಾವ ರೀತಿ ಬರಿಬೇಕು ಮತ್ತು ಆ ಉಕ್ತಿಗಳ ಬೆಲೆಯನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದಕ್ಕೆ ಕೆಲವು ನಿಯಮಗಳು ಮತ್ತು ಸಾಧನಗಳು ಬೇಕಾಗುತ್ತೆ. ಇಲ್ಲ ಅಂದರೆ ಒಬ್ಬರಿಂದ ಒಬ್ಬರಿಗೆ ಏನಾಗುತ್ತೆ, ಬೆಲೆಯಲ್ಲಿ ವ್ಯತ್ಯಾಸ ಬರುತ್ತೆ.
ಉದಾಹರಣೆಗೆ ಇಲ್ಲಿ ಭಾಷೆಯ ಒಂದು ಉದಾಹರಣೆಯನ್ನು ನೀಡುವುದಾದರೆ ಮುಂದಿನ ವಾಕ್ಯಗಳನ್ನು ಗಮನಿಸಿ. ಮೊದಲನೇ ವಾಕ್ಯ ಏನಿದೆ, ಆಟಿಕೆಗಳಿರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ ಕುಳಿತಳು. ಇದರ ಅರ್ಥ ಏನು? ಸ್ನೇಹಿತೆಯ ಬಳಿ ಆಟಿಕೆಗಳಿವೆ ಮತ್ತು ಶಾಲಿನಿ ಅವಳ ಪಕ್ಕದಲ್ಲಿ ಕುಳಿತಳು. ಅಂದರೆ ಸ್ನೇಹಿತೆಯ ಬಳಿ ಆಟಿಕೆ ಇರೋದ್ರಿಂದ ಅವಳು ಅವಳ ಪಕ್ಕ ಹೋಗಿ ಕೂತ್ಕೋತಾಳೆ. ಅದೇ ರೀತಿ ಎರಡನೇ ವಾಕ್ಯ ನೋಡಿದರೆ, ಶಾಲಿನಿ ಸ್ನೇಹಿತೆಯ ಪಕ್ಕದಲ್ಲಿ ಆಟಿಕೆಗಳೊಂದಿಗೆ ಕುಳಿತಳು. ಇಲ್ಲಿ ಸ್ನೇಹಿತೆ ಮೊದಲೇ ಕೂತಿದ್ಲು, ಶಾಲಿನಿ ಆಟಿಕೆಗಳನ್ನು ತಗೊಂಡು ಅವಳ ಪಕ್ಕ ಹೋಗಿ ಕೂತ್ಕೊಂಡ್ಲು ಅಂತ ಆಗುತ್ತೆ. ವಿರಾಮ ಚಿಹ್ನೆಗಳಿಲ್ಲದ ಈ ವಾಕ್ಯವನ್ನು ಎರಡು ವಿಭಿನ್ನ ರೀತಿಗಳಲ್ಲಿ ಅರ್ಥೈಸಿಕೊಳ್ಳಬಹುದಿತ್ತು. ಅಲ್ಪ ವಿರಾಮ ಚಿಹ್ನೆಯ ಸೂಕ್ತ ಬಳಕೆಯು ವಾಕ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಈ ಮೇಲೆ ಎರಡು ವಾಕ್ಯಗಳಿಗೆ ಯಾವುದೇ ಅಲ್ಪ ವಿರಾಮ ಇಲ್ಲ, ಯಾವುದೇ ಚಿಹ್ನೆ ಇಲ್ಲ. ಹಾಗಾಗಿ ಅದನ್ನು ವಿಭಿನ್ನ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದಾಗಿತ್ತು. ಆದರೆ ಅಲ್ಲಿ ಚಿಹ್ನೆಗಳ ಬಳಕೆ ಇದ್ದಿದ್ರೆ ನಮಗೆ ಕರೆಕ್ಟಾಗಿ ಒಂದೇ ಒಂದು ಅರ್ಥ ಏನಿದೆ ಅದು ನಮಗೆ ಗೊತ್ತಾಗ್ತಿತ್ತು. ಒಂದಕ್ಕಿಂತ ಹೆಚ್ಚು ವಿಧಾನದಲ್ಲಿ ಬೆಲೆ ಕಂಡುಹಿಡಿಯಬಹುದಾದ ಉಕ್ತಿಯನ್ನು ನೋಡೋಣ. ಅಂದರೆ ಒಂದಕ್ಕಿಂತ ಹೆಚ್ಚು ವಿಧಾನದಲ್ಲಿ ನಾವು ಉಕ್ತಿಗಳಿಗೆ ಬೆಲೆಯನ್ನು ಕಂಡುಹಿಡಿಯೋದು. ಉದಾಹರಣೆ 4. ಮಲ್ಲೇಶ್ ಆಟದ ಮೈದಾನಕ್ಕೆ 30 ಗೋಲಿಗಳನ್ನು ತಂದನು. ಅರುಣ್ ಪ್ರತಿ ಚೀಲದಲ್ಲಿ 4 ಗೋಲಿಗಳಂತೆ 5 ಚೀಲಗಳಲ್ಲಿ ಗೋಲಿಗಳನ್ನು ತಂದನು. ಮಲ್ಲೇಶ್ ಮತ್ತು ಅರುಣ್ ಎಷ್ಟು ಗೋಲಿಗಳನ್ನು ಆಟದ ಮೈದಾನಕ್ಕೆ ತಂದರು? ಅಂದರೆ ಇಲ್ಲಿ ಸಂಕೀರ್ಣವಾದಂತಹ ಉಕ್ತಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಕೇವಲ ಪ್ಲಸ್ ಅಥವಾ ಮೈನಸ್ ಇರ್ತಾ ಇತ್ತು, ಇಲ್ಲ ಗುಣಾಕಾರ ಅಥವಾ ಭಾಗಾಕಾರ ಚಿಹ್ನೆ ಮಾತ್ರ ಇರ್ತಾ ಇತ್ತು. ಇಲ್ಲಿ ನೋಡಿ ನೀವು ಪ್ಲಸ್ ಮತ್ತು ಇಂಟು ಎರಡೂ ಬಂದಿದೆ. ಯಾಕೆ ಬಂದಿದೆ ಅಂದರೆ ನಾವಿಲ್ಲಿ ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋಣ. ಮಲ್ಲೇಶ್ ಆಟದ ಮೈದಾನಕ್ಕೆ 30 ಗೋಲಿಗಳನ್ನು ತಂದಿದ್ದಾನೆ. 30 ಗೋಲಿ ಪ್ಲಸ್ ಅರುಣ್ ಎಷ್ಟು ತೊಗೊಬಂದಿದ್ದಾನೆ? 4 ಚೀಲದಲ್ಲಿ 4 ಗೋಲಿಗಳಂತೆ 5 ಚೀಲದಲ್ಲಿ, ಅಂದರೆ ಅವನು 5 ಚೀಲಗಳಲ್ಲಿ ಗೋಲಿ ತಂದಿದ್ದಾನೆ. ಎಷ್ಟು? ಒಂದೊಂದು ಚೀಲದಲ್ಲಿ 4 ಗೋಲಿ ಇತ್ತು. ಆ ಥರದ್ದು ಎಷ್ಟು ಚೀಲ ಇತ್ತು? 5 ಚೀಲ ಇತ್ತು. ಹೌದಲ್ವಾ? ಅದಕ್ಕೆ 4 × 5. ಮಲ್ಲೇಶ್ ಇದನ್ನು ಗಣಿತದ ಉಕ್ತಿ ಬರೆಯುವುದರಿಂದ ಸಾರಾಂಶೀಕರಿಸಿದ್ದಾನೆ. ಅವನು ಇಷ್ಟುದ್ದ ವಾಕ್ಯ ಬರೆಯೋದು ಬದಲು ಈ ರೀತಿ ಉಕ್ತಿಯನ್ನು ಬರೆದಿದ್ದಾನೆ. ಇದು ಮಲ್ಲೇಶ್ ತಂದಿರುವಂತಹ ಗೋಲಿ, ಇದು ಯಾರು ತಂದಿರೋದು? ಅರುಣ್ ತಂದಿರುವಂತಹ ಗೋಲಿ. ಹೌದಲ್ವಾ? ಈ ಉಕ್ತಿಯ ಹಿಂದಿರುವ ಸಂದರ್ಭವನ್ನು ತಿಳಿಯದೆ ಪೂರ್ಣ ಉಕ್ತಿಯ ಬೆಲೆ 140 ಎಂಬುದಾಗಿ ಕಂಡುಹಿಡಿದನು. ಈಗ ಮಲ್ಲೇಶ್ ಏನು ಮಾಡ್ತಾ ಇದ್ದಾನೆ? ಇದನ್ನು ಏನಂತ ಅರ್ಥ ಮಾಡ್ಕೊಂಡ? ಒಟ್ಟು 140 ಇದೆ ಅಂತ ಅರ್ಥ ಮಾಡ್ಕೊಂಡ. ಹೌದಾ? 140 ಇದೆಯಾ? ಅವನೇನು ಮಾಡಿದ್ದಾನೆ? 30 + 5 35 ಮಾಡಿದ್ದಾನೆ. 35 + 4 140 ಬಂದಿದೆ. ಹೌದಲ್ವಾ? ಕರೆಕ್ಟ್ ಆಯಿತು. ಈಗ ನಾವು ಚೆಕ್ ಮಾಡೋಣ. 30 ಗೋಲಿ ಅರುಣ್ ಹತ್ರ ಇದೆ. ಈಗ 4 ಗೋಲಿಗಳನ್ನು 5 ಚೀಲದಲ್ಲಿ ತಂದರೆ ಎಷ್ಟಾಯಿತು? 1 2 ಚೀಲ, 3 ಚೀಲ, 4 ಚೀಲ, ಒಟ್ಟು 5 ಚೀಲ. ಹೌದಲ್ವಾ? ಈಗ ಇಷ್ಟನ್ನು ಕೂಡಿಸಿ ಎಷ್ಟಾಗುತ್ತೆ? 4 8 12 16 20. 30 + 20 ಎಷ್ಟಾಗುತ್ತೆ? 50 ಗೋಲಿ ಮಾತ್ರ ಇರೋದು. ಆದರೆ ಮಲ್ಲೇಶ್ ಲೆಕ್ಕಾಚಾರ ಏನಾಯಿತು? ತಪ್ಪಾಯಿತು. ಮಲ್ಲೇಶ್ ಈ ಉಕ್ತಿಯ ಬೆಲೆ 50 ಎಂಬುದಾಗಿ ಕಂಡುಕೊಂಡನು. ಅವನು ಮೊದಲು 5 ಮತ್ತು 4 ಗುಣಿಸಿ 20 ಪಡೆದನು ಮತ್ತು 20ಕ್ಕೆ 30 ಕೂಡಿ 50 ಪಡೆದನು. ಹೌದಲ್ವಾ? ಇದು ಕರೆಕ್ಟ್ ವಿಧಾನ. ಅವನು ಏನು ಮಾಡ್ತಾನೆ? 5 ಮತ್ತು 4 ಎರಡನ್ನ ಗುಣಾಕಾರ ಮಾಡಿ ಆಮೇಲೆ ಬಂದ ಉತ್ತರಕ್ಕೆ 30 ಕೂಡಿಸಿದಾನೆ. ಅಂದರೆ 5 4 20 + 30 50 ಆಯಿತು. ಭಾಷೆಯಲ್ಲಿ ಗೊಂದಲಗಳನ್ನು ಪರಿಹರಿಸಲು ವಿರಾಮ ಚಿಹ್ನೆಗಳನ್ನು ಬಳಸುವಂತೆ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯುವಲ್ಲಿ ಗೊಂದಲಗಳನ್ನು ಪರಿಹರಿಸಲು ಗಣಿತದಲ್ಲಿ ಆವರಣ ಅಂದರೆ ಬ್ರ್ಯಾಕೆಟ್ ಮತ್ತು ಪದಗಳ ಕಲ್ಪನೆ ಬಳಸಲಾಗುತ್ತದೆ. ಅಂದರೆ ಇಲ್ಲಿ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಗೊಂದಲಗಳಾಗಬಾರ್ದು ಅಂತ ಏನು ಬಳಸ್ತೀವಿ ನಾವು? ಬ್ರ್ಯಾಕೆಟ್ ಬಳಸ್ತೀವಿ, ಆವರಣ ಬಳಸ್ತೀವಿ ಮತ್ತು ಪದಗಳ ಪರಿಕಲ್ಪನೆ ಬಳಸುತ್ತೇವೆ. ಏನಿದು ಪದಗಳು ಅಂತ ಮುಂದೆ ನೋಡೋಣ. ಉಕ್ತಿಗಳಲ್ಲಿ ಆವರಣಗಳು. ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಉಕ್ತಿ 34 + 5 × 4ರಲ್ಲಿ ನಾವು ಮೊದಲು 5 ಮತ್ತು 4 ಗುಣಿಸಬೇಕು. ಹೌದಲ್ವಾ? ನಂತರ ಗುಣಲಬ್ಧವನ್ನು 30ಕ್ಕೆ ಕೂಡಬೇಕು. ಕ್ರಿಯೆಗಳ ಈ ಕ್ರಮವನ್ನು ಆವರಣಗಳನ್ನು ಉಪಯೋಗಿಸಿ ಮುಂದಿನಂತೆ ಸ್ಪಷ್ಟಪಡಿಸುತ್ತೇವೆ. ಅಂದರೆ ನಾವಿಲ್ಲಿ 5 ಮತ್ತು 4 ಗುಣಾಕಾರ ಮಾಡಬೇಕು ಅನ್ನೋದನ್ನು ಸೂಚಿಸೋದಕ್ಕೆ ನಾವೇನು ಮಾಡ್ತೀವಿ? ಈ ರೀತಿ ಬ್ರ್ಯಾಕೆಟನ್ನು ಬಳಸ್ತೀವಿ. ಈ ಬ್ರ್ಯಾಕೆಟ್ ಹಾಕಿಲ್ಲ ಅಂದರೆ ಏನಾಗುತ್ತೆ? 30 ಮತ್ತು 5 ಕೂಡಿಸಬೇಕು ಅನ್ನೋ ಥರ ಅರ್ಥ ಬರುತ್ತೆ. ಅದಕ್ಕೆ ನಾವು ಈ ಥರ ಬ್ರ್ಯಾಕೆಟ್ ಹಾಕೋದ್ರಿಂದ ಏನಾಗುತ್ತೆ? ಫಸ್ಟ್ ಬ್ರ್ಯಾಕೆಟ್ ಒಳಗಡೆ ಇರುವಂತಹ 5 ಮತ್ತು 4 ಗುಣಿಸಬೇಕು, ನಂತರ 30 ಕೂಡಿಸಬೇಕು ಅನ್ನೋದು ಅರ್ಥ ಆಗುತ್ತೆ. ಆವರಣಗಳಿರುವ ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯುವಾಗ ಇತರೆ ಕ್ರಿಯೆಗಳನ್ನು ಮಾಡುವ ಮೊದಲು ನಾವು ಆವರಣದೊಳಗಿರುವ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ಇದು ಒಂದು ನಿಯಮ. ಏನು ನಿಯಮ ಅಂತಂದರೆ ನಾವು ಯಾವುದೇ ಮೂಲಭೂತ ಕ್ರಿಯೆಯನ್ನು ಮಾಡೋದಕ್ಕೆ ಮುಂಚೆ, ಅಂದರೆ ಕೂಡುವಾಗ, ಕಳೆಯುವಾಗ, ಗುಣಾಕಾರ ಮತ್ತು ಭಾಗಾಕಾರ ಹೊರಗಡೆ ಇರೋದನ್ನು ಮಾಡೋಕ್ಕೆ ಮುಂಚೆ ಬ್ರ್ಯಾಕೆಟ್ ಒಳಗಡೆ ಏನಿದೆ ಅದನ್ನು ನಾವು ಬೆಲೆ ಕಂಡು ಹಿಡಿಬೇಕು. ಆಮೇಲೆ ನಂತರ ಉಳಿದ ಚಿಹ್ನೆಗಳ ಕಡೆ ಗಮನ ಕೊಡಬೇಕಾಗುತ್ತೆ. ಆದ್ದರಿಂದ ಮೇಲಿನ ಉಕ್ತಿಯಲ್ಲಿ ನಾವು ಮೊದಲು 5 × 4 ಬೆಲೆಯನ್ನು ಕಂಡುಹಿಡಿದು ನಂತರ ಸಂಕಲನ ಮಾಡುತ್ತೇವೆ. ಇನ್ನು ನಾವು ಯಾವ ರೀತಿ ಬೆಲೆ ಕಂಡು ಹಿಡಿಬೇಕಂದ್ರೆ 30 +
30 ಪ್ಲಸ್ ಬ್ರಾಕೆಟ್ 5 ಇಂಟು 4 ಇದೆ ಅಲ್ವಾ, ಈಕ್ವಲ್ಸ್ ಹಾಕಿ 30 ಹೇಗಿದೆ ಅದನ್ನು ಹಾಗೆ ಬರೆದು ಪ್ಲಸ್ ಹೇಗಿದೆ ಹಾಗೆ ಬರೆದು ಈ ಬ್ರ್ಯಾಕೆಟಲ್ಲಿ ಇರೋದಕ್ಕೆ ನಾವು ಉತ್ತರ ಕಂಡುಹಿಡಿಯೋದಾದರೆ 5 ಇಂಟು 4 ಅಂದರೆ 5 4 20 ಬರಿತೀವಿ. ಈಗ ಇದು ಒಂದು ಸರಳ ಉಕ್ತಿ ಆಯಿತು, ಹೌದಲ್ವಾ. ಈಗ 30 ಪ್ಲಸ್ 20 ಎಷ್ಟು? 50 ಬರುತ್ತೆ. ಇದರ ಬೆಲೆ ಎಷ್ಟು? 50. ನೆಕ್ಸ್ಟ್ ಇಲ್ಲೊಂದು ಉದಾಹರಣೆ, 5ನೇ ಉದಾಹರಣೆ. ಇರ್ಫಾನ್ ರೂ 15ಕ್ಕೆ ಒಂದು ಬಿಸ್ಕೆಟ್ ಪೊಟ್ಟಣ ಮತ್ತು ರೂ 56ಕ್ಕೆ ಒಂದು ಪ್ಯಾಕೆಟ್ ತೊಗರಿಬೇಳೆಯನ್ನು ಖರೀದಿಸಿದನು. ಈಗ ಇರ್ಫಾನ್ ಏನು ಮಾಡ್ತಾ ಇದ್ದಾನೆ, 15 ರೂಗೆ ಬಿಸ್ಕೆಟ್ ಮತ್ತು ತೊಗರಿಬೇಳೆನ 56 ರೂಪಾಯಿಗೆ ತಗೊಳ್ತಾನೆ. ಮತ್ತು ಅವನು ಅಂಗಡಿಯವನಿಗೆ 100 ರೂಪಾಯಿ ನೀಡಿದನು. ಅಂದರೆ ಈಗ ಅವನು ಅಂಗಡಿಯವನಿಗೆ 100 ರೂಪಾಯಿ ಕೊಡ್ತಾ ಇದ್ದಾನೆ, ಅಂಗಡಿಯವನು ವಾಪಸ್ ಎಷ್ಟು ಚಿಲ್ಲರೆ ಕೊಡ್ತಾನೆ ಅನ್ನೋದನ್ನು ನಾವು ಉಕ್ತಿಯಲ್ಲಿ ಬರಿಬೇಕಾಗುತ್ತೆ. ಈಗ ಅವನು ಒಟ್ಟು ಅಂಗಡಿಯವನಿಗೆ ಕೊಡಬೇಕಾಗಿರೋದು ಎಷ್ಟು? 15 ರೂಪಾಯಿ ಪ್ಲಸ್ 56 ರೂಪಾಯಿ, ಒಟ್ಟು ಎಷ್ಟಾಗುತ್ತೆ? 71 ರೂಪಾಯಿ ಆಗುತ್ತೆ, ಹೌದಲ್ವಾ. ಹಾಗಾದರೆ ಅವನು ಅಂಗಡಿಯವನಿಗೆ ಕೊಡೋದು 100 ರೂಪಾಯಿ. ಈಗ ಅವನು ಅದರಲ್ಲಿ ಅಂಗಡಿಯವನು ಕಳೆದು ವಾಪಸ್ ಎಷ್ಟು ಕೊಡ್ತಾನೆ ಅಂದರೆ 15 ರೂಪಾಯಿ ಮತ್ತು 56 ರೂಪಾಯಿ ಎರಡನ್ನು ಕಳೆದು ಅವನು ಕೊಡ್ತಾನೆ. ಹಾಗಾದರೆ ಇಲ್ಲಿ ಮೇಲಗಡೆ ಒಂದು ಉಕ್ತಿ ಇದೆ, ಇದು ತಪ್ಪಾ ಸರಿನಾ ಅಂತ ನೋಡೋದಾದರೆ ಇಲ್ಲಿ 100 ರೂಪಾಯಲ್ಲಿ 15 ಪ್ಲಸ್ 56 ಕಳೀಬೇಕು ಅಂತ ಅಂದ್ಕೊಂಡ್ರೆ ಇದು ತಪ್ಪಾಗುತ್ತೆ. ಯಾಕೆಂದರೆ ಇದರ ಅರ್ಥ ಏನು? 100ರಿಂದ 15 ಕಳೀರಿ, ಆಮೇಲೆ ಬಂದ ಉತ್ತರಕ್ಕೆ 56 ಕೂಡಿಸಿ ಅಂತ ಆಗುತ್ತೆ. ಆದರೆ ಈ ಉಕ್ತಿಯಲ್ಲಿ ನೋಡಿ, ಇಲ್ಲಿ ಆವರಣ ಇರೋದ್ರಿಂದ ಮೊದಲು ನಾವು ಆವರಣದ ಒಳಗೆ ಲೆಕ್ಕವನ್ನು ಮಾಡಬೇಕಾಗತ್ತೆ. ಆವಾಗ 15 ಪ್ಲಸ್ 56 ಕೂಡಿಸಿದರೆ ಎಷ್ಟು ಬರುತ್ತೆ? 71 ಬರುತ್ತೆ. ಆಗ 71 ನಾವು 100ರಿಂದ ಕಳೀಬೇಕು ಅನ್ನೋದು ಈ ಉಕ್ತಿಯ ಅರ್ಥ. ಹಾಗಾಗಿ ನಾವು ಆವರಣನ ಬಳಸಲೇಬೇಕಾಗತ್ತೆ. ಈಗ 100 ಹಾಗೆ ಬರೆದ್ರೆ, ಮೈನಸನ್ನು ಹಾಗೆ ಬರೆದ್ರೆ 15 ಪ್ಲಸ್ 56 ಎಷ್ಟಾಗುತ್ತೆ? 71 ಆಗುತ್ತೆ. ಹಾಗಾದರೆ 100 ಮೈನಸ್ 71 ಎಷ್ಟು? 29 ಉತ್ತರವನ್ನು ನಾವು ಪಡಿತೀವಿ, ಹೌದಲ್ವಾ. ನೆಕ್ಸ್ಟ್ ಉಕ್ತಿಗಳಲ್ಲಿನ ಪದಗಳು, ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಯಾವುದೇ ಆವರಣಗಳಿಲ್ಲದ ಉಕ್ತಿ 30 ಪ್ಲಸ್ 5 ಇಂಟು 4 ಇದೆ. ಇದಕ್ಕೆ ಯಾವುದಾದ್ರೂ ಅರ್ಥ ಇದೆಯಾ? ಈಗ ನಾನು ಇದಕ್ಕೆ ಒಂದು ಬೆಲೆಯನ್ನು ಹಿಡಿಬೋದು, ಇನ್ನೊಬ್ಬರು ಇನ್ನೊಂದು ಬೆಲೆಯನ್ನು ಕಂಡುಹಿಡಿಬೋದು. ಆದರೆ ಇದಕ್ಕೆ ನಿರ್ದಿಷ್ಟವಾದ ಬೆಲೆಯನ್ನು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಏನು ಬೇಕು? ಒಂದು ನಿರ್ದಿಷ್ಟವಾದ ನಿಯಮ ಬೇಕಾಗತ್ತೆ, ಮತ್ತು ಅದಕ್ಕೆ ಪದಗಳ ಕಲ್ಪನೆ ಮುಖ್ಯ ಆಗುತ್ತೆ. ಈ ಪದಗಳು ಅಂತ ಅಂದರೆ ಏನು ಅಂತ ಅಂದರೆ, ಈಗ ಉದಾಹರಣೆ ತಗೊಳ್ಳೋಣ. 12 ಮತ್ತು 7 ಇವೆರಡನ್ನು ನಾವು ಏನು ಮಾಡಿದ್ದೀವಿ? ಸಂಕಲನ ಮಾಡಿದ್ದೀವಿ, ಕೂಡಿಸಿದ್ದೀವಿ ಅಲ್ವಾ. ಇಲ್ಲಿ ಈ ಪ್ಲಸ್ ಚಿಹ್ನೆಯಿಂದ ಎಡಭಾಗದಲ್ಲಿ ಒಂದು ಸಂಖ್ಯೆ ಇದೆ, ಈ ಬಲಭಾಗದಲ್ಲಿ ಒಂದು ಸಂಖ್ಯೆ ಇದೆ. ಇವೆರಡನ್ನು ನಾವು ಪದ ಅಂತ ಕರಿತೀವಿ. ಹಾಗಾದರೆ ಉಕ್ತಿ 12 ಪ್ಲಸ್ 7ರಲ್ಲಿರುವ ಪದಗಳು ಯಾವುದು ಅಂದರೆ 12 ಪ್ಲಸ್ 7. ಹಾಗಾದರೆ ಪದಗಳು ಅಂತ ಅಂದರೆ ಏನು ಅಂತ ನೋಡೋದಾದರೆ, ಪದಗಳು ಉಕ್ತಿಯ ಒಂದು ಭಾಗವಾಗಿದೆ. ಅಂದರೆ ಪದಗಳು ಉಕ್ತಿನಲ್ಲಿರುತ್ತೆ ಅಥವಾ ಉಕ್ತಿಗಳಲ್ಲಿ ಪದಗಳು ಇರುತ್ತೆ. ಈ ಪದಗಳನ್ನು ಯಾವ ರೀತಿ ಬೇರ್ಪಡಿಸ್ತೀವಿ, ಎಷ್ಟು ಪದಗಳಿದೆ ಅಂತ ಬೇರ್ಪಡಿಸ್ತೀವಿ ಅಂದರೆ ಈ ಪ್ಲಸ್ ಚಿಹ್ನೆಯನ್ನು ನೋಡಿಕೊಂಡು. ಈ ಪ್ಲಸ್ ಚಿಹ್ನೆಯಲ್ಲಿ ಒಂದಿದೆ, ಈ ಕಡೆಗೆ ಒಂದು ಸಂಖ್ಯೆ ಇದೆ, ಈ ಕಡೆಗೆ ಒಂದು ಸಂಖ್ಯೆ ಇದೆ, ಅಂದರೆ ಇವೆರಡು ಬೇರೆ ಬೇರೆ ಪದಗಳಾಗ್ತವೆ. ಹಾಗಾದರೆ ಈ ಉಕ್ತಿಯಲ್ಲಿ 2 ಪದಗಳಿದೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಯಾವಾಗಲೂ ಪ್ಲಸ್ ಚಿಹ್ನೆನೇ ಬರಿಬೇಕಾ? ಈಗ 12 ಮೈನಸ್ 7 ಇದೆ, ಹಾಗಾದರೆ ಇಲ್ಲಿ ಪ್ಲಸ್ ಇಲ್ವಲ್ಲ, ಇವೆರಡೂ ಸೇರಿಸಿ ಒಂದೇ ಪದನ ಅಂದರೆ ಅಲ್ಲ. ಇದನ್ನು ನಾವು ಯಾವ ರೀತಿ ಬರಿಬೋದು? 12 ಪ್ಲಸ್ ಮೈನಸ್ 7 ಅಂತ ಬರಿಬೋದು. ಈಗ ಒಂದು ಸಂಖ್ಯೆಯನ್ನು ಕಳೆಯೋದು ಅಂದರೂ ಒಂದೇ, ಅಥವಾ ಆ ಸಂಖ್ಯೆಯ ವಿಲೋಮವನ್ನು ಕೂಡುವುದು ಅಂದ್ರೂ ಒಂದೇ. ಉದಾಹರಣೆಗೆ ಇಲ್ಲಿ 14 ಇದೆ, ಹೌದಲ್ವಾ. ಈ 14ರ ವಿಲೋಮ ಯಾವುದು? ಮೈನಸ್ 14, ಹೌದಲ್ವಾ. ಈಗ 83ರಿಂದ 14 ಕಳೀತಾ ಇದ್ದೀವಿ ಅಂದ್ರೂ ಒಂದೇ, ಅಥವಾ 83ಕ್ಕೆ 14ರ ವಿಲೋಮವನ್ನು ಕೂಡಿಸ್ತಾ ಇದ್ದೀವಿ ಅಂದ್ರೂ ಒಂದೇ. ಇಲ್ಲಿ ನಾವು ವಿಲೋಮವನ್ನು ಕೂಡೋದು ಅಂದ್ರೂ ಒಂದೇ, ಅಥವಾ ಆ ಸಂಖ್ಯೆಯನ್ನು ಕಳೆಯೋದು ಅಂದ್ರೂ ಒಂದೇ. ಕೂಡೋದು ಅಂತಲೂ ಹೇಳಿದ್ರು ಅಲ್ಲಿ ವಿಲೋಮ ಆಗಿರೋದ್ರಿಂದ ನಾವು ಕಳೀತಾನೆ ಇರ್ತೀವಿ, ಹೌದಲ್ವಾ. ಅದೇ ರೀತಿ ಈಗ 2 ಅಂತ ಇದ್ದರೆ ಇದರ ವಿಲೋಮ ಏನು? -2. -2ರ ವಿಲೋಮ ಏನು? +2. ನೆಕ್ಸ್ಟ್ ಈ ರೀತಿ ವ್ಯವಕಲನವನ್ನು ಸಂಕಲನಕ್ಕೆ ಬದಲಿಸುವುದರಿಂದ ಉಕ್ತಿಯ ಬೆಲೆ ಬದಲಾಗುವುದಿಲ್ಲ ಎಂಬುದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಳ್ಳುವ ಮೂಲಕ ಪರಿಶೀಲಿಸಿ. ಅಂದರೆ ಈಗ ನಾವು ವ್ಯವಕಲನದ ಬದಲು ವಿಲೋಮಗಳನ್ನು ತಗೊಂಡು ಸಂಕಲನ ಮಾಡಿದರೆ ಏನು ಬದಲಾಗಲ್ಲ ಅನ್ನೋದಕ್ಕೆ ಉದಾಹರಣೆ ನೋಡೋದಾದರೆ, ಈಗ 5 ಮೈನಸ್ 3 ಇದೆ. ಇದರಲ್ಲಿ ನಾನು 5ರಿಂದ 3 ಕಳೀತಾ ಇದ್ದೀನಿ. ಅದರ ಬದಲು 5ಕ್ಕೆ ನಾನು ಈ 3ರ ವಿಲೋಮವನ್ನು ಕೂಡಿಸ್ತಾ ಇದ್ದೀನಿ. ಈಗೇನಾದ್ರು ವ್ಯತ್ಯಾಸ ಆಗುತ್ತಾ? ಏನೂ ಇಲ್ಲ. ಎಷ್ಟು ಉತ್ತರ ಬರುತ್ತೆ? 2 ಉತ್ತರ ಬರುತ್ತೆ, ಹೌದಲ್ವಾ. ನೆಕ್ಸ್ಟ್ ಇವಾಗ 8ರಿಂದ 2 ಕಳೀತಾ ಇದ್ದೀವಿ. ಇದರ ಬದಲು ನಾವು 8ಕ್ಕೆ 2ರ ವಿಲೋಮವನ್ನು ಕೂಡಿಸಿದ್ರೂ ಸಹ ನಮಗೆ ಉತ್ತರ 6 ಬರುತ್ತೆ. 6ನೇ ತರಗತಿಯಲ್ಲಿ ಈ ಪೂರ್ಣಾಂಕಗಳನ್ನು ಕೂಡುವುದು ಕಳೆಯುವುದಕ್ಕೆ ಒಂದು ಉದಾಹರಣೆಯನ್ನು ತಗೊಂಡಿದ್ರು. ಏನದು? ಲಿಫ್ಟ್ ಇರುತ್ತೆ. ಆ ಲಿಫ್ಟಲ್ಲಿ 0 ಅಂದರೆ ಅದೇನದು? ಗ್ರೌಂಡ್ ಫ್ಲೋರ್ ಆಗುತ್ತೆ. ಇದು 1ನೇ ಮಹಡಿ, 2ನೇ ಮಹಡಿ, ಇದು 3ನೇ ಮಹಡಿ ಅಂದರೆ 3rd ಫ್ಲೋರು, ಇದು 4ನೇ ಮಹಡಿ,
ಅದೇ ರೀತಿ ಈ ಗ್ರೌಂಡ್ ಫ್ಲೋರಿಂದ ಕೆಳಗಡೆ ಇರುವಂಥದ್ದು ಯಾವುದು ಅಂಡರ್ ಗ್ರೌಂಡು, ಕೆಳಗಡೆ ನೆಲಮಹಡಿ 1, ನೆಲಮಹಡಿ 2, ನೆಲಮಹಡಿ 3 ಈ ಥರ ಇರುತ್ತೆ. ಹೌದಲ್ವಾ, ಜ್ಞಾಪಕ ಬಂತಾ? ಈಗ ಇದರಲ್ಲಿ ಏನು ಮಾಡ್ತಾರೆ, ಗ್ರೌಂಡ್ ಫ್ಲೋರಿಂದ ಕೆಳಗಡೆ ಹೋದರೆ ಮೈನಸ್ಸು, ಮೇಲೆ ಹೋದರೆ ಪ್ಲಸ್ಸು. ಹೌದಲ್ವಾ? ಈಗ ಇನ್ನೊಂದು ಉದಾಹರಣೆ ತಗೊಳ್ಳೋದಾದರೆ, ಈಗ 3 ಮೈನಸ್ 1, ಹೌದಲ್ವಾ? ಅಥವಾ 3 ಪ್ಲಸ್ ಮೈನಸ್ 1 ಎಷ್ಟು ಬರುತ್ತೆ? ಇದರ ಅರ್ಥ ಏನು? 3 ಅಂದರೆ ನೀವು 3ನೇ ಮಹಡಿಯಲ್ಲಿ ಇದ್ದೀರಾ, ಪ್ಲಸ್ ಮೈನಸ್ 1 ಅಂದರೆ ಏನು ಮಾಡ್ತೀರಾ, 1 ಕೆಳಗಡೆ ಬರ್ತೀರಾ. ಆವಾಗ ಉತ್ತರ ಎಷ್ಟಾಗುತ್ತೆ? 3ರಲ್ಲಿ ಇರ್ತೀರಾ, 1 ಕೆಳಗೆ ಬರ್ತೀರಾ, ಉತ್ತರ ಎಷ್ಟಾಗುತ್ತೆ? +2 ಆಗುತ್ತೆ. ಹೌದಲ್ವಾ? ಈಗ ಈ ಕಡೆ ಮೈನಸ್ ಇತ್ತು ಅಂದ್ಕೊಳ್ಳೋಣ, -2ರಲ್ಲಿದ್ದೀರಾ, -1 ಅನ್ನು ಒತ್ತುತ್ತೀರಾ, ಅಂದರೆ ಈಗ -2 ಪ್ಲಸ್ -1 ಆಯಿತು. ಇವಾಗ ನೀವು ಯಾವ ಮಹಡಿ ಇದ್ದೀರಾ? ನೆಲಮಹಡಿ -2ರಲ್ಲಿದ್ದೀರಾ. ಇಲ್ಲಿಂದ -1 ಅಂದರೆ ಮತ್ತೆ ಕೆಳಗೆ ಹೋಗ್ತೀರಾ, ಆಗ ಉತ್ತರ ಏನಾಗುತ್ತೆ? -3 ಬರುತ್ತೆ. ಹೌದಲ್ವಾ? ಈ ರೀತಿಯಾಗೂ ಸಹ ನಾವು ಈಸಿಯಾಗಿ ಇದನ್ನು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ 6ನೇ ತರಗತಿಯ ಗಣಿತ ಪಠ್ಯಪುಸ್ತಕದಲ್ಲಿ ನಾವು ಗಮನಿಸಿರುವ ಪೂರ್ಣಾಂಕಗಳ ಟೋಕನ್ ಮಾದರಿಯನ್ನು ಉಪಯೋಗಿಸಿಕೊಂಡು ಒಂದು ಸಂಖ್ಯೆಯನ್ನು ಕಳೆಯುವುದು ಅದರ ವಿಲೋಮಕ್ಕೆ ಕೂಡುವುದೇ ಆಗಿದೆ, ಏಕೆ ಎಂಬುದನ್ನು ನೀವು ವಿವರಿಸಬಲ್ಲಿರಾ? ಅಂದರೆ ಒಂದು ಸಂಖ್ಯೆಯನ್ನು ಕಳೆಯೋದು ವಿಲೋಮವನ್ನು ಕೂಡೋದೇ ಆಗಿರುತ್ತೆ ಅನ್ನೋದಕ್ಕೆ ನೀವು ಏನು ಮಾಡ್ತೀರಾ, 6ನೇ ತರಗತಿ ಪಠ್ಯಪುಸ್ತಕದಲ್ಲಿ ಅಂದರೆ ಹೋದ ವರ್ಷ ಏನಿತ್ತು ಅದನ್ನು ಇಲ್ಲಿ ವಿವರಣೆ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಪದಗಳನ್ನು ಗುರುತಿಸಲು ಉಕ್ತಿಯಲ್ಲಿನ ಎಲ್ಲ ವ್ಯವಕಲನಗಳನ್ನು ಈ ರೀತಿ ಸಂಕಲನವಾಗಿ ಪರಿವರ್ತಿಸಲಾಗುತ್ತದೆ. ಉಕ್ತಿಗಳು ಮತ್ತು ಅವುಗಳ ಪದಗಳ ಇನ್ನೂ ಕೆಲವು ಉದಾಹರಣೆಗಳು ಇಲ್ಲಿವೆ. ಅಂದರೆ ಇಲ್ಲಿ -18 -3 ಇದೆ, ಇದೊಂದು ಉಕ್ತಿ. ಇದರಲ್ಲಿ ಪದಗಳು ಯಾವುದ್ಯಾವುದಿದೆ? -18 ಪ್ಲಸ್ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ, -18 ಈ -3ರ ವಿಲೋಮವನ್ನು ಈ -3 ಹಾಗೆ ಬರೆಯೋದ್ರ ಬದಲು +-3 ಅಂತ ಬರೆಯಲಾಗಿದೆ. ಅಂದರೆ ಇಲ್ಲಿ ಪ್ಲಸ್ ಹಾಕಿ 3ರ ವಿಲೋಮ ಯಾವುದು? -3 ಬರಿತೀವಿ. ಇಲ್ಲಿ ಮೊದಲನೇ ಉದಾಹರಣೆ ನೋಡೋದಾದರೆ -18 -3, -18 ಹಾಗೆ ಬರೆದು ಪ್ಲಸ್ ಹಾಕಿ 3ರ ವಿಲೋಮ -3 ಹಾಕಿದ್ದಾರೆ. ಈಗ ಇದನ್ನು ಟೋಕನ್ ಬಳಸಿ ನಾವು ಇದರ ಬೆಲೆಯನ್ನು ಕಂಡುಹಿಡಿಬೋದು ಅಂತ ಆದರೆ, -18 ಅಂದರೆ 18 ಬಾರಿ ಮೈನಸ್ ಹಾಕ್ತೀವಿ. 1 2 3 4 5 6 7 8 9 10 11 12 13 14 15 16 17 18. ನಾನಿಲ್ಲಿ ಇದಕ್ಕೆ ಸರ್ಕಲ್ ಹಾಕಲ್ಲ, ಜಾಗ ಸರಿ ಹೋಗಲ್ಲ ಅಂತ. ಈಗ +-3 ಇನ್ನೂ -3 ಟೋಕನ್ಗಳನ್ನು ಹಾಕಿದ್ರೆ ಒಟ್ಟು ಇಲ್ಲಿ ಮೈನಸ್ ಎಷ್ಟಿದೆ? ಬರೀ ಮೈನಸ್ಸೇ ಇರೋದ್ರಿಂದ ಎಲ್ಲನೂ ಕೂಡಿಸಿದ್ರೆ ನಮಗೆ ಎಷ್ಟು ಮೈನಸ್ ಸಿಗುತ್ತೆ ಅಂದರೆ 21 ಮೈನಸ್ ಟೋಕನ್ಗಳು ಸಿಗುತ್ತೆ. ಹೌದಲ್ವಾ? ಅದೇ ರೀತಿ ಈ 2ನೇ ಉದಾಹರಣೆ ತಗೊಳ್ಳೋದಾದರೆ, ಇಲ್ಲಿ 65 × 5 + 3 ಇದೆ. ಇಲ್ಲಿ ಎಷ್ಟು ಪದಗಳಿದೆ? ಇಲ್ಲಿ ಪ್ಲಸ್ ಇಲ್ಲಿರೋದ್ರಿಂದ ಇದರ ಹಿಂದೆ ಇರುವಷ್ಟು ಒಂದು ಪದ ಆಗುತ್ತೆ, ಪ್ಲಸ್ಸಿಂದ ಮುಂದೆ ಇರುವುದು ಒಂದು ಪದ ಆಗುತ್ತೆ. ಅದೇ ರೀತಿ ಇಲ್ಲಿ 2 - 10 + 4 × 6 ಇದೆ. ಆದರೆ ಇಲ್ಲೊಂದು ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಇಲ್ಲಿ ಏನು ಮಾಡ್ತೀವಿ, ಮೊದಲನೇ ಪದ 2, ಇಲ್ಲಿ -10 ಇರೋದ್ರಿಂದ ಪ್ಲಸ್ ವಿಲೋಮ -10 ಬರಿತೀವಿ, +4 × 6 ಇದು ಒಂದು ಪದ ಆಗುತ್ತೆ. ಹೌದಲ್ವ? ಒಟ್ಟು 3 ಪದಗಳಿದೆ. ಮುಂದಿನ ಕೋಷ್ಟಕದಲ್ಲಿ ಕೆಲವು ಉಕ್ತಿಗಳನ್ನು ನೀಡಿದೆ, ಕೋಷ್ಟಕವನ್ನು ಪೂರ್ಣಗೊಳಿಸಿ. ಅಂದರೆ ಇಲ್ಲಿ ಉಕ್ತಿ ಕೊಟ್ಟಿದ್ದಾರೆ 13 - 2 + 6. ಇಲ್ಲಿ ಉಕ್ತಿಗಳನ್ನು ನಾವು ಅದರ ಪದಗಳ ಮೊತ್ತವಾಗಿ ಬರೆದರೆ ಏನಾಗುತ್ತೆ? 13 ಪ್ಲಸ್ ಈ -2 ಪ್ಲಸ್ ಅಂತ ಹಾಕಿ 2ರ ವಿಲೋಮ -2 ಅಂತ ಬರೆದು +6 ಹಾಕ್ತೀವಿ. ಹಾಗಾದರೆ ಇಲ್ಲಿರೋ ಪದಗಳು ಯಾವುದು? 13 -2 6. ಹೌದಲ್ವಾ? ಅದೇ ರೀತಿ 5 + 6 × 3 ಇದೆ. ಇಲ್ಲಿ 5 + 6 × 3 ಅಂದರೆ ಇಲ್ಲಿ ನಮಗೆ ಆಲ್ರೆಡಿ ಗೊತ್ತಿದೆ ಏನಂತ, ಪದಗಳು ಪ್ಲಸ್ ಚಿಹ್ನೆಯಿಂದ ಬೇರ್ಪಡಿಸಲಾಗಿರುತ್ತದೆ. ಅಂದರೆ ಈ ಪ್ಲಸ್ ಇಂದ ಈ ಕಡೆ ಇರೋದು ಒಂದು ಪದ, ಈ ಕಡೆ ಇರೋದೆಲ್ಲ ಇನ್ನೊಂದು ಪದ. ಅಂದರೆ 6 × 3 ಸಹ ಒಂದು ಪದ ಆಗುತ್ತೆ. ಅದೇ ರೀತಿ ಮೇಲೆ ನೋಡಿ, 6 × 5 4 × 6ಗಳು ಇವು ಯಾವುದೇ ಪ್ಲಸ್ ಚಿಹ್ನೆಯನ್ನು ಹೊಂದಿಲ್ಲ, ಹಾಗಾಗಿ ಅದು ಏಕಪದ ಆಗಿದೆ. ಹಾಗಾದರೆ ಇದು ಒಂದು ಏಕಪದನೇ ಆಗಿರುತ್ತೆ. ಹೌದಲ್ವಾ? 5, 6 × 3. ಅದೇ ರೀತಿ 4 ಒಂದು ಪದ, 15 ಒಂದು ಪದ. ಆದರೆ ಇಲ್ಲಿ -9 ಇದೆ, ಪ್ಲಸ್ ಹಾಕಿ 9ರ ವಿಲೋಮ -9 ಬರೀಬೇಕು. ಹಾಗಾದರೆ ಇಲ್ಲಿರೋ ಪದಗಳು 4, 15, 9. ಒಂದು ಸಂಕೀರ್ಣವಾದಂತಹ ಉಕ್ತಿದೆ, 23 - 2 × 4 + 16. ಇಲ್ಲಿ ಒಂದು ಪ್ಲಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಇದನ್ನು ನಾವು ವಿಲೋಮವನ್ನಾಗಿ ಮಾಡಿಕೊಂಡ್ರೆ ಪ್ಲಸ್ ಆಗುತ್ತೆ. ಹಾಗಾದರೆ ಒಟ್ಟು 3 ಪದ ಇದೆ. ಹೌದಲ್ವಾ? 23. ಇಲ್ಲಿ ಪ್ಲಸ್ ಹಾಕಿ 2 × 4ರ ವಿಲೋಮ -2 × 4 ಆಗುತ್ತೆ. ಒಳಗೆ ಇನ್ನೂ ಒಂದು 16. ಹಾಗಾದರೆ ಇಲ್ಲಿರುವ ಪದಗಳು 23 - 2 × 4 ಮತ್ತು 16. ಅದೇ ರೀತಿ 28 19 -8 ಇದೆ. ಇದರಲ್ಲಿರುವ ಪದಗಳು ಯಾವುದು? 28 19 -8. ಹೌದಲ್ವಾ? ಇಲ್ಲಿರೋ ಪದಗಳು 28, 19,
-8 ಹೌದಲ್ವಾ? ಈಗ ಒಂದು ಉಕ್ತಿಯ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಕ್ರಿಯೆಗಳ ಕ್ರಮವನ್ನು ನಿರ್ಧರಿಸಲು ಪದವನ್ನು ಹೇಗೆ ಬಳಸ್ತೀವಿ ಅಂತ ನೋಡೋಣ. ನಾವು ಕೇವಲ ಸಂಕಲನಗಳಿರುವ ಉಕ್ತಿಗಳಿಂದ ಪ್ರಾರಂಭಿಸೋಣ. ಅಂದರೆ ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಕಲನ ಮಾತ್ರ ತಗೊಳ್ಳೋಣ. ಅಕಸ್ಮಾತ್ ವ್ಯವಕಲನ ಬಂದಿದ್ದರೆ ಅದನ್ನು ನಾವು ಸಂಕಲನ ಆಗಿ ಪರಿವರ್ತನೆ ಮಾಡ್ಕೋಬೋದು, ಹೌದಲ್ವಾ, ವಿಲೋಮದ ಮೂಲಕ. ಈಗ ಇಲ್ಲೊಂದು ಪ್ರಶ್ನೆ ಇದೆ, ಪದಗಳನ್ನು ಕೂಡುವ ಕ್ರಮವನ್ನು ಬದಲಿಸುವುದರಿಂದ ಬೇರೆ ಬೇರೆ ಬೆಲೆಗಳು ದೊರೆಯುತ್ತವೆಯೇ? ಅಂದರೆ ಈಗ ನೋಡೋಣ, 5 + 4 ಇದೆ, ಎಷ್ಟು ಉತ್ತರ ಬರುತ್ತೆ? 9 ಬಂತು, ಹೌದಲ್ವಾ? ಅದನ್ನೇ ನಾನು 4 + 5 ಅಂತ ಬರೆದ್ರೆ ಉತ್ತರ ಏನಾಗುತ್ತೆ? 9 ಬರುತ್ತೆ. ಏನಾದ್ರು ವ್ಯತ್ಯಾಸ ಆಯಿತಾ? ಇಲ್ಲ. ಹಾಗಾಗಿ ಪದಗಳನ್ನು ಕೂಡುವ ಕ್ರಮವನ್ನು ಬದಲಿಸುವುದರಿಂದ ಬೇರೆ ಬೇರೆ ಬೆಲೆಗಳು ದೊರೆಯುತ್ತವೆ ಅಂದರೆ ಇಲ್ಲ, ಬೇರೆ ಬೇರೆ ಬೆಲೆ ದೊರೆಯುವುದಿಲ್ಲ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡಿ, ಅದಲು ಬದಲು ಮಾಡುವುದು ಅಥವಾ ವಿನಿಮಯ ಮಾಡುವುದು ಮತ್ತು ಗುಂಪು ಮಾಡುವುದು. ಇಲ್ಲಿ 2 ನಿಯಮಗಳು ಬರ್ತಾ ಇದ್ದಾವೆ. ಮೊದಲನೇದೇನು? ಅದಲು ಬದಲು ಮಾಡುವುದು. ಅದಲು ಬದಲು ಅಂದರೆ ಈಗ ನಮ್ಮ ತರಗತಿಯಲ್ಲಿ 2 ವಿದ್ಯಾರ್ಥಿಗಳು ಅಕ್ಕಪಕ್ಕ ಕೂತ್ಕೊಂಡಿದ್ರು ಅಂದ್ಕೊಳ್ಳೋಣ. ಅವರ ಜಾಗವನ್ನು ಅದಲು ಬದಲು ಮಾಡಿದರೆ ಅವರ ಹೆಸರು ಬದಲಾಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ಈ ಸಂಖ್ಯೆಗಳನ್ನು ನಾವು ಅದಲು ಬದಲು ಮಾಡಿದರೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ ಅನ್ನೋದನ್ನು ಹೇಳೋದು ಈ ಅದಲು ಬದಲು ಮಾಡೋದರಲ್ಲಿ. ಗುಂಪು ಮಾಡೋದು ಅಂದರೆ ಏನು? ಈಗ 2ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ತಗೊಂಡ್ರೆ, ಅಂದರೆ 2ಕ್ಕಿಂತ ಹೆಚ್ಚು ಪದಗಳಿರುವ ಉಕ್ತಿಗಳನ್ನು ತಗೊಂಡ್ರೆ ಅದನ್ನು ಕೂಡುವಾಗ ಯಾವುದೇ ರೀತಿ ಗುಂಪು ಮಾಡಿ ನಾವು ಕೂಡಿದ್ರು ಒಂದೇ ಉತ್ತರ ಬರುತ್ತೆ ಅನ್ನೋದನ್ನು ಗುಂಪು ಮಾಡುವುದು ಅದರಲ್ಲಿ ನೋಡ್ತೀವಿ. ಈಗ 2 ಪದಗಳನ್ನು ಹೊಂದಿರುವ ಒಂದು ಸರಳ ಉಕ್ತಿಯನ್ನು ತಗೊಳ್ಳೋಣ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ಮಧು ಏನು ಮಾಡ್ತಾ ಇದ್ದಾನೆ? ಟೆರೆಸ್ನಿಂದ ಡ್ರೋನ್ ಹಾರಿಸ್ತಾ ಇದ್ದಾನೆ. ಟೆರೆಸ್ನಿಂದ ಎಷ್ಟು ಎತ್ತರದಲ್ಲಿ? 6 ಮೀಟರ್ ಎತ್ತರದಲ್ಲಿ. ಮತ್ತೆ ಸ್ವಲ್ಪ ಹೊತ್ತಲ್ಲಿ ಅವನೇನು ಮಾಡ್ತಾನೆ? ಆ ಡ್ರೋನ್ನ 6 ಮೀಟರ್ನಿಂದ ಕೆಳಕ್ಕೆ 4 ಮೀಟರ್ ಹಾರಿಸ್ತಾನೆ. ಅಂದರೆ ಏನಾಯ್ತದು? 6 ಮೀಟರ್ನಿಂದ ಕೆಳಗೆ 4 ಮೀಟರ್ ಬರುತ್ತೆ. ಅಂದರೆ ಈ ಟೆರೆಸ್ನಿಂದ ಡ್ರೋನ್ನ ಅಂತಿಮ ಸ್ಥಾನ ಎಷ್ಟು ಎತ್ತರದಲ್ಲಿದೆ ಅಂತ ನೋಡೋದಾದರೆ, ಮೊದಲು ಇದ್ದಿದ್ದು 6 ಮೀಟರ್ ಎತ್ತರ, ಆಮೇಲೆ -4 ಅಂದರೆ ಮೇಲಿದ್ದಿದ್ದು ಕೆಳಗೆ ಇಳಿತಾ ಇದೆ, ಅದಕ್ಕಿದು -4. ಹಾಗಾದರೆ ಬೆಲೆ ಎಷ್ಟು ಅದರದು ಅಂದರೆ 6 + -4 ಅಂದರೆ 6ರಿಂದ 4 ಕಳಿಬೇಕು ಅಂತಲೇ ಅರ್ಥ, 2 ಬರುತ್ತೆ. ನಾವು ಪದಗಳನ್ನು ಅದಲು ಬದಲು ಮಾಡಿದರೆ ಮೊತ್ತವು ಬದಲಾಗುತ್ತದೆಯೇ? ಈಗ -4 ಮೊದಲು ಬರೆದು 6 ಆಮೇಲೆ ಬರೆದ್ರೆ ವ್ಯತ್ಯಾಸ ಬದಲಾಗುತ್ತಾ? ನಮಗೆ 6ನೇ ತರಗತಿಯಲ್ಲಿ ಓದಿರೋ ಪ್ರಕಾರ ಸಂಕಲನ ಮಾಡುವಾಗ 2 ಧನ ಚಿಹ್ನೆಗಳು ಬಂದಾಗ ನಾವು ಏನು ಮಾಡ್ತೀವಿ? ಕೂಡ್ತೀವಿ, ಹೌದಲ್ವಾ? ಕೂಡ್ತೀವಿ ಮತ್ತು ಧನ ಚಿಹ್ನೆಯನ್ನೇ ಹಾಕ್ತೀವಿ. ಅದೇ ರೀತಿ 2 ಋಣ ಸಂಖ್ಯೆಗಳು ಬಂದಾಗ ಏನು ಮಾಡ್ತೀವಿ? ಆವಾಗಲೂ ಸಹ ಕೂಡ್ತೀವಿ, ಆದರೆ ಋಣ ಚಿಹ್ನೆಯನ್ನು ಹಾಕ್ತೀವಿ. ನೆಕ್ಸ್ಟ್ ಒಂದು ಸಂಖ್ಯೆ ಧನ, ಇನ್ನೊಂದು ಋಣ, ಅಥವಾ ಮೊದಲನೇದು ಧನ ಮತ್ತು ಎರಡನೇದು ಧನ, ಈ ರೀತಿ ಬಂದಾಗ ನಾವು ಏನು ಮಾಡ್ತೀವಿ? ಕಳಿತೀವಿ. ಕಳೆದು ಯಾವ ಚಿಹ್ನೆ ಹಾಕಬೇಕು? ಇವೆರಡರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇರುತ್ತೆ ಆ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆಯನ್ನು ಹಾಕ್ತೀವಿ, ಹೌದಲ್ವಾ? ಈಗ ಇಲ್ಲಿ 4 ಇದೆ, 6 ಇದೆ, ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ ಅಂದಮೇಲೆ ಕಳಿತೀವಿ, ಆವಾಗ 2 ಬರುತ್ತೆ. ಆದರೆ ಇವೆರಡರಲ್ಲಿ ದೊಡ್ಡ ಸಂಖ್ಯೆ 6 ಇರೋದ್ರಿಂದ ನಾವು ಪ್ಲಸ್ ಹಾಕ್ತೀವಿ, ಹೌದಲ್ವಾ? ಈಗ ನಾವು ಯೋಚನೆ ಮಾಡೋದಾದರೆ ಡ್ರೋನ್ 6 ಮೀಟರ್ ಎತ್ತರದಲ್ಲಿ ಹಾರ್ತಾ ಇತ್ತು ಮತ್ತು ಕೆಳಗೆ 4 ಮೀಟರ್ ಬಂತು ಅಂದರೆ ಅದು ಆಬ್ವಿಯಸ್ಲಿ ಟೆರೆಸ್ನಿಂದ 2 ಮೀಟರ್ ಮೇಲಿರುತ್ತೆ. ನಮ್ಮ ಉತ್ತರನೂ ಸಹ ಅಷ್ಟೇ ಬಂದಿದೆ, ಹೌದಲ್ವಾ? 2 ಪದಗಳು ಧನ ಸಂಖ್ಯೆಗಳಾದಾಗ ಪದಗಳನ್ನು ಅದಲು ಬದಲು ಮಾಡಿದರೆ ಮೊತ್ತವು ಬದಲಾಗುವುದಿಲ್ಲ ಅಂತ ಇವಾಗ ನಾವು ತಿಳ್ಕೊಂಡಿದ್ದೀವಿ. ಈಗ ಪದಗಳು ಋಣ ಸಂಖ್ಯೆಗಳಾಗಿದ್ದರೂ ಇದು ಅನ್ವಯಿಸುತ್ತದೆಯೇ? ಇನ್ನೂ ಕೆಲವು ಉಕ್ತಿಗಳನ್ನು ತೆಗೆದುಕೊಂಡು ಪರಿಶೀಲಿಸಿ. ಅಂದರೆ ಇವಾಗ 2 ಋಣ ಸಂಖ್ಯೆ, ಈಗ -6 + -4, ಈಗ ಇದರ ಬೆಲೆ ಎಷ್ಟಾಗುತ್ತೆ? 2 ಋಣ ಸಂಖ್ಯೆನೇ ಆಗಿರೋದ್ರಿಂದ ನಾವು ಏನು ಮಾಡಬೇಕು? ಕೂಡಬೇಕು, ಹೌದಲ್ವಾ? 6 4 10, 2 ಋಣ ಸಂಖ್ಯೆ ಆಗಿರೋದ್ರಿಂದ ನಾವು ಋಣ ಚಿಹ್ನೆಯನ್ನೇ ಹಾಕ್ತಿದ್ದೀವಿ. ಇದನ್ನು ಅದಲು ಬದಲು ಮಾಡಿ ನೋಡೋಣ. -4 ಮೊದಲು ಬರೆದು -6 ಆಮೇಲೆ ಬರಿತೀನಿ. ಈಗಲೂ ಸಹ ಇದು 2 ಋಣ ಸಂಖ್ಯೆನೇ ಆಗಿರೋದ್ರಿಂದ ಕೂಡಿಸಿ 10 ಬರಿತೀನಿ. 2 ಋಣ ಚಿಹ್ನೆ, ಇಲ್ಲೂ ಋಣ ಚಿಹ್ನೆನೇ ಹಾಕಬೇಕು, ಹೌದಲ್ವಾ? 6ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿ ನಾವು ನೋಡಿರುವ ಪೂರ್ಣಾಂಕಗಳ ಟೋಕನ್ ಮಾದರಿಯನ್ನು ಉಪಯೋಗಿಸಿಕೊಂಡು ಇದು ಏಕೆ ಹೀಗೆ ಎಂಬುದನ್ನು ನೀವು ವಿವರಿಸಬಲ್ಲಿರಾ? ಅಂದರೆ ಇವಾಗ ಟೋಕನ್ ಮಾದರಿ ಬಳಸ್ಕೊಂಡು ಯಾಕೆ ಇದು ಅದಲು ಬದಲು ಮಾಡಿದರೂ ವ್ಯತ್ಯಾಸ ಆಗೋದಿಲ್ಲ ಅನ್ನೋದನ್ನು ನೋಡೋದಾದರೆ, ಈಗ ಒಂದು ಚಿಕ್ಕ ಉದಾಹರಣೆ ತಗೊಳ್ಳೋಣ. 5 + -1 ಅಂತ ಇದೆ ಅಂತ ಇಟ್ಕೊಳ್ಳೋಣ, ಆಯಿತಾ? ಈಗ ಪ್ಲಸ್ ಟೋಕನ್ ಎಷ್ಟಿದೆ? 5 ಇದೆ. 1 2 3 4 5, ಹೌದಲ್ವಾ? ಈಗ ಮೈನಸ್ ಟೋಕನ್ ಎಷ್ಟಿದೆ? 1 ಟೋಕನ್ ಇದೆ. ಈಗ ಏನು ಮಾಡ್ತೀವಿ? ಯಾವಾಗ ನಾವು ಪ್ಲಸ್ಸು ಮೈನಸ್ನ ಜೋಡಿ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ, ಹೌದಲ್ವಾ? ಒಂದು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿದ್ದು ಯಾವ ಟೋಕನು? ಪ್ಲಸ್ ಟೋಕನ್ ಉಳಿತು. ಎಷ್ಟು ಉಳಿತು? 4 ಟೋಕನ್ ಉಳಿತು. ಹಾಗಾಗಿ +4 ಉತ್ತರ ಬರುತ್ತೆ. ಇದನ್ನೇ ನಾವು ಅದಲು ಬದಲು ಮಾಡಿ ಬರೆದ್ರೆ ಅಂದರೆ -1
+5 ಹೌದಲ್ವಾ. ಈಗ -1 ಅಂದರೆ -1 ಟೋಕನ್ ಜೊತೆಗೆ +5 ಟೋಕನ್. ಪ್ಲಸ್ ಎಷ್ಟು ಟೋಕನ್ ಇದೆ? 5 ಇದೆ. 1 2 3 4 5. ಇವಾಗ ನಾವು ಏನು ಮಾಡಬೇಕು? ಪ್ಲಸ್ ಇರುವಂತಹ ಟೋಕನ್ಗಳನ್ನು ತೆಗೆದುಹಾಕಬೇಕು. ಪ್ಲಸ್ ತೆಗೆದುಹಾಕಿದರೆ ಉಳ್ಕೊಂಡಿದ್ದೆಷ್ಟು? 4 ಪ್ಲಸ್ಗಳು ಹೌದಲ್ವಾ. ಉತ್ತರ +4 ಬಂತು. ಹಾಗಾದರೆ ಈಗಲೂ ಸಹ ಉತ್ತರ ಏನಾಗಲಿಲ್ಲ, ಬದಲಾಗಲಿಲ್ಲ. ಹೀಗೆ 2 ಪದಗಳಿರುವ ಒಂದು ಉಕ್ತಿಯಲ್ಲಿ ಅವುಗಳನ್ನು ಅದಲು ಬದಲು ಮಾಡುವುದರಿಂದ ಬೆಲೆ ಬದಲಾಗುವುದಿಲ್ಲ ಹೌದಲ್ವಾ. ಅದನ್ನು ನಾವು ಸಾಮಾನ್ಯೀಕರಿಸಿ ಯಾವ ರೀತಿ ಬರಿಬಹುದು ಅಂದರೆ ಪದ 1 ಪ್ಲಸ್ ಪದ 2 ಈಕ್ವಲ್ಸ್ ಪದ 2 ಪ್ಲಸ್ ಪದ 1 ಅಂತ ಇದೆ. ಅದರ ಅರ್ಥ ಏನು? ಪದ 1 ಮತ್ತು ಪದ 2ರ ಮೊತ್ತ ಪದ 2 ಮತ್ತು ಪದ 1ರ ಮೊತ್ತಕ್ಕೆ ಸಮವಾಗಿರುತ್ತೆ. ಅಂದರೆ ಅದಲು ಬದಲಾಗಿದ್ರೂ ಸಹ ಅದರ ಬೆಲೆ ಬದಲಾಗೋದಿಲ್ಲ. ಇದನ್ನು ನಾವು ಅದಲು ಬದಲು ಮಾಡುವುದು ಅಥವಾ ಇದನ್ನು ನಾವು ಸಂಕಲನದ ಪರಿವರ್ತನೀಯ ಗುಣ ಅಂತಲೂ ಕರಿತೀವಿ. ಈಗ 3 ಪದಗಳನ್ನು ಪರಿಗಣಿಸೋಣ. ಯಾವುದು? -7, 10, -11 ಹೌದಲ್ವಾ. ಇಲ್ಲಿ 3 ಪದ ಇದೆ. ಪದ 1, ಪದ 2, ಪದ 3. ಇಲ್ಲಿ ಏನು ಮಾಡಿದ್ದಾರೆ? ಮೊದಲ 2 ಪದಗಳನ್ನು ಕೂಡಿಸಿದ್ದಾರೆ. ಅಂದರೆ -7 + 10. ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಏನು ಮಾಡ್ತೀವಿ? ಕಳಿತೀವಿ ಹೌದಲ್ವಾ. 10 - 7 ಎಷ್ಟು? 3. ಈಗ ಈ 3 ಧನನ ಋಣನ ಅಂತ ಹೇಳೋದಾದರೆ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು? 10. 10ರಲ್ಲಿ 10 ಒಂದು ಧನ ಸಂಖ್ಯೆ ಆಗಿರೋದ್ರಿಂದ +3 ಬರುತ್ತೆ. ಈ +-11 ಹಾಗೆ ಬರೆಯೋಣ. ಈಗ ಒಂದು ಪ್ಲಸ್ ಇನ್ನೊಂದು ಮೈನಸ್ ಆಗಿರೋದ್ರಿಂದ ಏನು ಮಾಡ್ತೀವಿ? ಮತ್ತೆ ಇದರ ವ್ಯತ್ಯಾಸವನ್ನು ಕಂಡು ಹಿಡಿತೀವಿ. ಅಂದರೆ ಕಳೀತೀವಿ. 11ರಲ್ಲಿ 3 ಕಳೆದ್ರೆ ಎಷ್ಟು? 8 ಹೌದಲ್ವಾ. ಈಗ ಈ 8ಕ್ಕೆ ನಾವು ಋಣ ಚಿಹ್ನೆ ಹಾಕಬೇಕಾ ಧನ ಚಿಹ್ನೆ ಹಾಕಬೇಕಾ ಅನ್ನೋದಂತ ನೋಡೋದಾದರೆ ಇಲ್ಲಿ ದೊಡ್ಡ ಸಂಖ್ಯೆ 11 ಆಗಿರೋದ್ರಿಂದ ನಾವು ಇದಕ್ಕೆ ಮೈನಸ್ ಹಾಕ್ತೀವಿ ಹೌದಲ್ವಾ. ಈಗ ಈ ಎರಡನೇ ವಿಧಾನ ನೋಡಿ. ಇದರಲ್ಲಿ ಪದ 2 ಮತ್ತು ಪದ 3 ಕೂಡಿಸಿದ್ದಾರೆ ಮೊದಲಿಗೆ. ಅಂದರೆ -7 ಹಾಗೆ ಬರೆದು 10 + -11 ಅಂದರೆ ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಕಳಿತೀವಲ್ವಾ. ಉತ್ತರ ಎಷ್ಟು ಬರುತ್ತೆ? -1 ಬರುತ್ತೆ. ಯಾಕೆಂದರೆ ದೊಡ್ಡ ಸಂಖ್ಯೆ -11. ಈಗ -7 -1 ಎರಡೂ ಋಣ ಸಂಖ್ಯೆ ಆಗಿರೋದ್ರಿಂದ ಏನು ಮಾಡ್ತೀವಿ? ಇದನ್ನು ಕೂಡಿಸ್ತೀವಿ. 7 + 1 ಎಷ್ಟು? 8. ಆದರೆ ಎರಡೂ ಋಣ ಚಿಹ್ನೆ ಇರೋದ್ರಿಂದ ಇಲ್ಲಿಗೆ ಋಣ ಚಿಹ್ನೆ ಹಾಕ್ತೀವಿ ಹೌದಲ್ವಾ. ಅಂದರೆ ಧನ ಸಂಖ್ಯೆಗಳನ್ನು ಕೂಡುವಾಗ ಮೇಲಿನ ಯಾವುದೇ 2 ವಿಧಾನಗಳಲ್ಲಿ ಅವುಗಳನ್ನು ಗುಂಪು ಮಾಡುವುದರಿಂದ ಅದೇ ಮೊತ್ತವನ್ನು ಪಡೆಯುತ್ತೇವೆ. ಹಾಗಾದರೆ ಉಕ್ತಿಯ ಪದಗಳನ್ನು ಮುಂದಿನ ಯಾವುದೇ ರೀತಿಯಲ್ಲಿ ಗುಂಪು ಮಾಡುವುದರಿಂದ ಅದೇ ಬೆಲೆ ದೊರೆಯುತ್ತದೆ ಹೌದಲ್ವಾ. ಈ 3 ಪದಗಳನ್ನು ಯಾವ ರೀತಿಯಲ್ಲಿ ಗುಂಪು ಮಾಡಿ ಕೂಡಿಸಿದರೂ ಸಹ ಅದೇ ಬೆಲೆ ಸಿಗುತ್ತೆ. ಅಂದರೆ ಮೊದಲಿಗೆ ಪದ 1 ಪದ 2 ಕೂಡಿಸಿ ನಂತರ ಪದ 3 ಕೂಡಿಸ್ಬೋದು, ಅಥವಾ ಪದ 2 ಮತ್ತು ಪದ 3ರ ಮೊತ್ತ ಕಂಡುಹಿಡಿದು ಆಮೇಲೆ ಪದ 1 ಕೂಡಿಸ್ಬೋದು ಹೌದಲ್ವಾ. ಇಲ್ಲಿ ಪ್ರಶ್ನೆ ಇದೆ, ಉಕ್ತಿಯ ಪದಗಳನ್ನು ಯಾವುದೇ ಕ್ರಮದಲ್ಲಿ ಕೂಡುವುದರಿಂದ ಒಂದೇ ಬೆಲೆ ದೊರೆಯುತ್ತದೆಯೇ? ಹೌದು. ಇನ್ನೂ ಕೆಲವು ಉಕ್ತಿಗಳನ್ನು ತೆಗೆದುಕೊಂಡು ಪರಿಶೀಲಿಸಿ. 3ಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿರುವ ಉಕ್ತಿಯನ್ನು ಸಹ ಪರಿಗಣಿಸಿ. ಅಂದರೆ ಯಾವುದೇ ರೀತಿಯ ಅದಲು ಬದಲು ಮಾಡಿದರೂ ಅದೇ ಉತ್ತರ ಬರುತ್ತಾ? ಅಂದರೆ ಈಗ 4 + 3 ಎಷ್ಟು ಬಂತು? ಇದು ಯಾವುದಕ್ಕೆ ಸಮ? 3 + 4ಕ್ಕೆ ಸಮ ಆಗುತ್ತೆ. ಈಗ -8 + 6 ಇದೆ. ಇದು ಯಾವುದಕ್ಕೆ ಸಮ ಆಗುತ್ತೆ? 6 + -8ಕ್ಕೆ ಸಮ ಆಗುತ್ತೆ ಹೌದಲ್ವಾ. ಈಗ ಗುಂಪು ಮಾಡುವುದನ್ನು ನೋಡಿದರೆ 9 + -11 + 6 ಇದೆ. ಈಗ ನಾನು ಮೊದಲ 2 ಗುಂಪನ್ನು ಮಾಡ್ಬೋದು. ಇದೇ ಅದನ್ನೇ ಬೇರೆ ರೀತಿ ಗುಂಪು ಮಾಡಿದರೆ -11 + 6 ಅಂತಲೂ ಮಾಡ್ಬೋದು ಹೌದಲ್ವಾ. 6ನೇ ತರಗತಿಯ ಗಣಿತ ಪುಸ್ತಕದಲ್ಲಿ ನಾವು ನೋಡಿದ ಪೂರ್ಣಾಂಕಗಳ ಟೋಕನ್ ಮಾದರಿಯನ್ನು ಉಪಯೋಗಿಸಿಕೊಂಡು ಇದು ಏಕೆ ಹೀಗೆ ಎಂಬುದನ್ನು ನೀವು ವಿವರಿಸಬಲ್ಲರಾ? ಅಂದರೆ ಈಗ ಟೋಕನ್ ಮಾದರಿಯನ್ನು ತಗೊಂಡು ಪರಿಶೀಲನೆ ಮಾಡೋದಾದರೆ ಈಗ 2 ಪದಗಳ ಉಕ್ತಿಯನ್ನು ತಗೊಳ್ಳೋಣ. -4 + 3 ತಗೊಳ್ತೀನಿ. ಇವಾಗ ಇದು ಯಾವುದಕ್ಕೆ ಸಮ ಆಗಿರುತ್ತೆ? 3 + -4ಕ್ಕೆ ಸಮ ಆಗಿರುತ್ತೆ. -4 ಅಂದರೆ ಮೈನಸ್ ಟೋಕನ್ 4 +3 ಅಂದರೆ ಪ್ಲಸ್ ಟೋಕನ್ 3. ಈಗ ಏನಾಗುತ್ತೆ? ಈ ಮೈನಸ್ ಪ್ಲಸ್ ಒಟ್ಟೊಟ್ಟಿಗೆ ನಾವು ಜೋಡಿ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ. ಉಳ್ಕೊಂಡಿದ್ದೇನು? -1 ಹೌದಲ್ವಾ. ಇದಕ್ಕೂ ಅದೇ ಉತ್ತರ ಬರುತ್ತಾ ನೋಡೋಣ. ಈಗ ಪ್ಲಸ್ ಟೋಕನ್ 3 ಮೈನಸ್ ಟೋಕನ್ನು 4. ಈಗ ನಾವು ಇದೇ ರೀತಿ ಜೋಡಿ ಮಾಡೋದಾದರೆ ಉಳ್ಕೊಳ್ಳೋದು ಯಾವುದು? -1 ಹೌದಲ್ವಾ. ಹಾಗಾದರೆ ಅದಲು ಬದಲು ಮಾಡಿದರೂ ಸಹ ಟೋಕನ್ ವಿಧಾನದಲ್ಲಿ ನಾವು ಅದೇ ಉತ್ತರವನ್ನು ಪಡಿತೀವಿ. ಈಗ 3 ಪದಗಳ ಉಕ್ತಿಯನ್ನು ತಗೊಳ್ಳೋಣ. 3 + -1 + -2 ಇದನ್ನು ತಗೊಳ್ಳೋಣ. ಇದನ್ನು ನಾವು ಈ ರೀತಿ ಗುಂಪು ಮಾಡ್ಬೋದು. ಈಕ್ವಲ್ಸ್ 3 + -1 + -2 ಈ ರೀತಿ ಗುಂಪು ಮಾಡೋಣ.
ಈಗ 3 ಬಾರಿ ಟೋಕನ್ನ ಬರಿಬೇಕು. ಮೊದಲಿಗೆ +3 ಟೋಕನ್ ಬರಿಬೇಕು. ನೆಕ್ಸ್ಟ್ -1 ಟೋಕನ್ ಬರಿಬೇಕು. ಹೌದಲ್ವಾ? ಈಗ ಎಷ್ಟು ಟೋಕನ್ ಉಳಿತು? 2 ಟೋಕನ್ ಉಳಿತು. ಈ 2 ಟೋಕನ್ ಜೊತೆಗೆ -2 ಟೋಕನ್ ಬೇಕು. ಈಗ -2 ಟೋಕನ್. ಇವಾಗ ಎಲ್ಲ ಕ್ಯಾನ್ಸಲ್ ಆಯಿತು. ಉತ್ತರ ಏನು ಬಂತು? 0 ಬಂತು. ಈ ಕಡೆ ನೋಡೋದಾದರೆ ಮೊದಲು ಇವೆರಡನ್ನು ಮಾಡೋಣ. -1 ಟೋಕನ್ ಪ್ಲಸ್ -2 ಟೋಕನ್, ಒಟ್ಟು -3 ಟೋಕನ್ ಆಯಿತು. ಈಗ ಬಂದಿರೋದಕ್ಕೆ 3 + ಟೋಕನನ್ನು ನಾವು ಕೂಡಿಸಬೇಕು. ಈಗ ಇಷ್ಟು ಕ್ಯಾನ್ಸಲ್ ಆಗಿ ಏನಾಗುತ್ತೆ? 0 ಬರುತ್ತೆ. ಹಾಗಾಗಿ ನಾವು ಅದಲು ಬದಲು ಮಾಡುವುದು ಮತ್ತು ಗುಂಪು ಮಾಡುವುದು ಎರಡನ್ನೂ ಸಹ ನಾವು ಈ ಟೋಕನ್ ವಿಧಾನದಲ್ಲಿ ತೋರಿಸಬಹುದು. ಸೊ ಯಾವುದೇ ಕ್ರಮದಲ್ಲಿನ ಪದಗಳ ಸಂಕಲನವು ಒಂದೇ ಆಗಿರುತ್ತೆ ಅನ್ನೋದನ್ನು ಸಹ ನಾವು ನೋಡಬಹುದು. ಮೊದಲಿಗೆ ಈ ಸಂಕೀರ್ಣ ಉಕ್ತಿಗಳಲ್ಲಿ ಪದಗಳಲ್ಲೇ ಗುಣಾಕಾರವನ್ನು ನಾವು ನೋಡ್ಬೋದು. ಮೊದಲಿಗೆ ಅವುಗಳ ಬೆಲೆಯನ್ನು ಕಂಡುಹಿಡಿದು ಕೊನೆಗೆ ಅದನ್ನು ಸರಳ ಉಕ್ತಿಯಾಗಿ ಪರಿವರ್ತಿಸಿ ನಂತರ ಅದರ ಬೆಲೆಯನ್ನು ಕಂಡುಹಿಡಿಯಬೇಕು. ಉದಾಹರಣೆಯಲ್ಲಿ 30 + 5 × 4 ಇದೆ. ಇದರ ಮಧ್ಯೆ ಪ್ಲಸ್ ಇರೋದ್ರಿಂದ 30 ಒಂದು ಪದ, 5 × 4 ಒಂದು ಪದ. ಹೌದಲ್ವಾ? ಇಲ್ಲಿ ಬೇರ್ಪಡಿಸಿದ್ದೀವಿ 30 + 5 × 4. ಇವಾಗ ಏನು ಮಾಡಬೇಕು? ಪ್ರತಿ ಪದದ ಬೆಲೆಯನ್ನು ಮೊದಲಿಗೆ ಕಂಡುಹಿಡಿಯಬೇಕು. 30ನ ಹಾಗೆ ಬರೆಯೋಣ, ಪ್ಲಸ್ 5 × 4 ಅಂದರೆ 20. ಈಗ ಇದು ಸರಳ ಉಕ್ತಿ ಆಯಿತು. ಈಗ 30 + 20 ಎಷ್ಟಾಯಿತು? 50 ಆಯಿತು. ಹೌದಲ್ವಾ? ಉಕ್ತಿ 5 × 3 + 2 + 7 × 8 + 3ರ ಬೆಲೆಯನ್ನು ಮುಂದಿನಂತೆ ಕಂಡುಹಿಡಿಯಲಾಗುತ್ತದೆ. ಇದರಲ್ಲಿ ಎಷ್ಟು ಪದ ಇದೆ? ಇಲ್ಲಿ ಬ್ರ್ಯಾಕೆಟ್ ಇರೋದ್ರಿಂದ 5 × 3 + 2 ಇದು ಒಂದು ಪದ ಆಗುತ್ತೆ. ಇಲ್ಲಿ 78 ಅಲ್ಲ, ಇದು 7 × 2 ಆಗಬೇಕು. 7 × 2 ಒಂದು ಪದ ಆಗುತ್ತೆ. 3 ಒಂದು ಪದ ಆಗುತ್ತೆ. ಹಾಗಾದರೆ ಇದರ ಬೆಲೆ ಎಷ್ಟಾಗುತ್ತೆ? 3 + 5 ಎಷ್ಟಾಗುತ್ತೆ? 3 + 2 ಎಷ್ಟಾಗುತ್ತೆ? 5. 5 × 5 25 ಆಗುತ್ತೆ. ಪ್ಲಸ್ 7 × 8 56 ಆಗುತ್ತೆ. ಪ್ಲಸ್ 3 ಆಗುತ್ತೆ. ಇಷ್ಟನ್ನು ಕೂಡಿಸಿದರೆ ಬೆಲೆ ಎಷ್ಟು ಬರುತ್ತೆ? 84 ಆಗುತ್ತೆ. ಹೌದಲ್ವಾ? ಈ ರೀತಿಯಾಗಿ ನಾವು ಈ ಸಂಕೀರ್ಣ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ಇನ್ನೊಂದು ಪ್ರಶ್ನೆ ಇದೆ. ಮಾನಸ ಉದ್ದವಾದ ಪಟ್ಟಿಯಲ್ಲಿನ ಸಂಖ್ಯೆಗಳನ್ನು ಕೂಡುತ್ತಿದ್ದಾಳೆ. ಈಗ ಇಲ್ಲಿ ಒಂದು ಪಟ್ಟಿಯಲ್ಲಿ ಉದ್ದವಾಗಿ ಸಂಖ್ಯೆಗಳನ್ನು ಬರ್ಕೊಂಡಿದ್ದಾಳೆ, ಇದನ್ನು ಕೂಡ್ತಾ ಇದ್ದಾಳೆ. ಅವುಗಳೆಲ್ಲವನ್ನೂ ಕೂಡಲು ಅವಳಿಗೆ 5 ನಿಮಿಷಗಳು ಬೇಕಾಯಿತು. 5 ನಿಮಿಷ ಸಮಯ ತಗೊಂಡು ಈ 5 ಸಂಖ್ಯೆಗಳನ್ನು ಕೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳು ಉತ್ತರ 11,749 ಪಡೆದಳು. ನಂತರ ಅವಳಿಗೆ 4ನೇ ಸಂಖ್ಯೆ 9,055 ಕೂಡಲು ಮರೆತಿರುವುದು ಅರಿವಾಗುತ್ತದೆ. ಅಂದರೆ ಅವಳು 5 ಸಂಖ್ಯೆ ಅಂತ ಅಂದ್ಕೊಂಡು ಬರೀ 4 ಸಂಖ್ಯೆಯನ್ನು ಕೂಡಿಸಿದ್ದಾಳೆ. ಯಾವುದನ್ನು ಬಿಟ್ಬಿಟ್ಟಿದ್ದಾಳೆ? 9,055 ಬಿಟ್ಬಿಟ್ಟಿದ್ದಾಳೆ. ಅವಳು ಪುನಃ ಎಲ್ಲವನ್ನು ಮೊದಲಿನಿಂದ ಕೂಡಲು ಆರಂಭಿಸಬೇಕೇ? ಅವಳು ಮತ್ತೆ ಈಗ ಫಸ್ಟಿಂದ ಕೂಡಬೇಕಾ? ಇಲ್ಲ. ಯಾಕೆಂದರೆ ನಮಗಾಗಲೇ ಗೊತ್ತಾಗಿದೆ, ಅದಲು ಬದಲು ಮಾಡಿ ಕೂಡಬಹುದು ಅಥವಾ ಗುಂಪು ಮಾಡಿ ಕೂಡಿಸಬಹುದು. ಈಗ ಇಷ್ಟನ್ನು ಗುಂಪು ಮಾಡಿ ಅವಳು ಕೂಡಿಸಿರೋದ್ರಿಂದ ಕೊನೆಗೆ 9,055 ಕೂಡಿಸಿದ್ರೆ ಆಯಿತು. ಹೌದಲ್ವಾ? ಗಣಿತದಲ್ಲಿ ಪದಗಳನ್ನು ಅದಲು ಬದಲು ಮಾಡಿಕೊಳ್ಳುವುದರಿಂದ ಮೊತ್ತ ಬದಲಾಗುವುದಿಲ್ಲ, ಹೌದಾ, ಎಂದು ಹೇಳುವ ಬದಲು ಸಂಕಲನದ ಪರಿವರ್ತನಾ ಗುಣ ಎಂಬ ಪದಗುಚ್ಛವನ್ನು ಬಳಸುತ್ತೇವೆ. ಅಂದರೆ ಈ ಅದಲು ಬದಲು ಮಾಡುವುದು ಅನ್ನೋದಕ್ಕೆ ಇನ್ನೊಂದು ಹೆಸರೇನು? ಸಂಕಲನದ ಪರಿವರ್ತನಾ ಗುಣ. ಇದು ತುಂಬ ಇಂಪಾರ್ಟೆಂಟು. ಅದೇ ರೀತಿ ಗುಂಪು ಮಾಡುವುದರಿಂದ ಮೊತ್ತವು ಬದಲಾಗುವುದಿಲ್ಲ, ಗುಂಪು ಮಾಡಿ ಕೂಡೋದ್ರಿಂದ ಮೊತ್ತ ಬದಲಾಗುವುದಿಲ್ಲ ಅಂತ ಹೇಳೋದನ್ನು ನಾವು ಸಂಕಲನದ ಸಹವರ್ತನ ಗುಣ ಅಂತ ಕರಿತೀವಿ. ಸಂಕಲನದ ಸಹವರ್ತನ ಗುಣ. ಅದಲು ಬದಲು ಮಾಡೋದು ಪರಿವರ್ತನಾ ಗುಣ, ಗುಂಪು ಮಾಡೋದು ಸಹವರ್ತನ ಗುಣ. ದೈನಂದಿನ ಜೀವನದಲ್ಲಿ ವಸ್ತುಗಳ ಕ್ರಮವನ್ನು ಅದಲು ಬದಲು ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಇವಾಗ ಇಲ್ಲಿ ಮಾನಸ ಆಟ ಆಡೋದಕ್ಕೆ ಹೋಗ್ತಾ ಇದ್ದಾಳೆ. ಆಗ ಅವರಮ್ಮ ಹೇಳ್ತಾ ಇದ್ದಾರೆ ಟೋಪಿ ಮತ್ತು ಶೂಗಳನ್ನು ಹಾಕಿಕೋ ಅಂತ. ಈಗ ಅವಳು ಬೇಕಿದ್ರೆ ಫಸ್ಟು ಶೂ ಅನ್ನು ಹಾಕೊಂಡು ಆಮೇಲೆ ಟೋಪಿಯನ್ನು ಹಾಕೋಬೋದು, ಅಥವಾ ಟೋಪಿಯನ್ನು ಹಾಕೊಂಡು ಶೂ ಅನ್ನು ಹಾಕೋಬೋದು. ಏನಾದರೂ ವ್ಯತ್ಯಾಸ ಆಗುತ್ತಾ? ಇಲ್ಲ. ಹೌದಲ್ವಾ? ಯಾವ್ದು ಬೇಕಾದರೂ ಹಾಕೋಬೋದು. ಆದರೆ ಇದು ಎಲ್ಲ ಸನ್ನಿವೇಶದಲ್ಲೂ ಆಗೋದಿಲ್ಲ. ಯಾಕೆಂದರೆ ಈಗ ಇನ್ನೊಂದು ಸಂದರ್ಭದಲ್ಲಿ ಅವಳ ತಾಯಿ ಹೇಳ್ತಾ ಇದ್ದಾರೆ ಸಾಕ್ಸ್ ಮತ್ತು ಶೂ ಹಾಕಿಕೋ ಅಂತ. ಈಗ ಅವಳು ಸಾಕ್ಸ್ ಹಾಕೊಂಡು ಶೂ ಹಾಕೋಬೋದು, ಹೌದಲ್ವಾ? ಆದರೆ ಶೂ ಹಾಕೊಂಡ್ಮೇಲೆ ಸಾಕ್ಸ್ ಹಾಕೊಳ್ಳೋಕ್ಕಾಗುತ್ತಾ? ಅದು ತುಂಬ ಅಹಿತಕರ ಅಂತ ಅನಿಸುತ್ತೆ ಮತ್ತು ವಿಭಿನ್ನವಾಗಿ ಕಾಣಿಸುತ್ತೆ. ನೆಕ್ಸ್ಟ್, ಇನ್ನೂ ಹೆಚ್ಚಿನ ಉಕ್ತಿಗಳು ಮತ್ತು ಅವುಗಳ ಪದಗಳು. ಇನ್ನೂ ಹೆಚ್ಚಿನ ಉಕ್ತಿಗಳನ್ನು ನೋಡೋದಾದರೆ ಉದಾಹರಣೆ 7. ಅಮ್ಮು, ಚರಣ್, ಮಧು ಮತ್ತು ಜಾನ್ ಒಂದು ಹೋಟೆಲ್ಗೆ ಹೋಗಿ 4 ದೋಸೆಗಳನ್ನು ಆರ್ಡರ್ ಮಾಡಿದರು. ಪ್ರತಿ ದೋಸೆಯ ಬೆಲೆ 23 ರೂಪಾಯಿ ಮತ್ತು ಅವರು 5 ರೂಪಾಯಿ ಟಿಪ್ ನೀಡಿ ಮಾಣಿಗೆ ಧನ್ಯವಾದ ಹೇಳಲು ಬಯಸುತ್ತಾರೆ. ಒಟ್ಟು ವೆಚ್ಚವನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಅಂದರೆ ಇವಾಗ ಅವರು 4 ದೋಸೆಗೆ ಎಷ್ಟು ಬೆಲೆಯನ್ನು ಕೊಡಬೇಕು? 23 ರೂಪಾಯಿ 4 ದೋಸೆಗಳು, ಹೌದಲ್ವಾ? ಹಂಗಾದರೆ 4 × 23 ಆಯಿತು. ಜೊತೆಗೆ ಅವರು ಮಾಣಿಗೆ ಟಿಪ್ಸನ್ನು ಕೊಟ್ಟರು 5 ರೂಪಾಯಿ. ಹಾಗಾದರೆ ಅದನ್ನು ಯಾವ ರೀತಿ ಬರೀಬೇಕು? 4 × 23 + 5 ಬರಿಬಹುದಾ? 23 ರೂಪಾಯಿಯ 4 ದೋಸೆ ಪ್ಲಸ್ 5. ಇದರಲ್ಲಿ 2 ಪದಗಳು ಯಾವ್ದು? 4 × 23 ಇದು ಒಂದು ಪದ, ಪ್ಲಸ್ 5 ಇದು ಇನ್ನೊಂದು ಪದ, ಹೌದಲ್ವಾ? 23 × 4 ಎಷ್ಟಾಯಿತು? 92 ಪ್ಲಸ್ 5. ಇವಾಗ ಇದು ಸರಳ ಉಕ್ತಿ ಆಯಿತು. ಇದರ ಬೆಲೆ 97. ಅಂದರೆ ಈಗ ಮಾಣಿಗೆ ಅವರು ಎಷ್ಟು ಕೊಡಬೇಕು? 97 ರೂಪಾಯಿ ಕೊಡಬೇಕು, ಹೌದಲ್ವಾ?
ಹಾಗಾದರೆ ಒಟ್ಟು ಸ್ನೇಹಿತರ ಸಂಖ್ಯೆ 7ಕ್ಕೆ ಏರಿದರೆ ಮತ್ತು ಟಿಪ್ಸ್ ಒಂದೇ ಆಗಿದ್ದರೆ ಅವರು ಎಷ್ಟು ಪಾವತಿಸಬೇಕಾಗುತ್ತದೆ? ಈ ಸನ್ನಿವೇಶಕ್ಕೆ ಒಂದು ಉಕ್ತಿಯನ್ನು ಬರೆಯಿರಿ ಮತ್ತು ಅದರ ಪದಗಳನ್ನು ಗುರುತಿಸಿ. ಅಂದರೆ ಇವಾಗ 23 ರೂಪಾಯಿ ದೋಸೆ ಎಷ್ಟು ಜನ ತಿಂತಾ ಇದ್ದಾರೆ? 7 ಜನ, ಹೌದಲ್ವಾ? ಮತ್ತೆ ಟಿಪ್ಸ್ ಎಷ್ಟು ಕೊಡ್ತಾ ಇದ್ದಾರೆ? 5 ಕೊಡ್ತಾ ಇದ್ದಾರೆ. ಇದು ಏನಾಯಿತು? ಈ ಸನ್ನಿವೇಶಕ್ಕೆ ಒಂದು ಉಕ್ತಿ ಆಯಿತು. ಇದರ ಬೆಲೆಯನ್ನು ಕಂಡುಹಿಡಿಯೋದಾದರೆ ಫಸ್ಟ್ ಇಲ್ಲಿಗೆ ಎಷ್ಟು ಪದಗಳಿದೆ? 2 ಪದಗಳಿದೆ, ಹೌದಲ್ವಾ? 7 × 23 ಒಂದು ಪದ ಮತ್ತು 5 ಇನ್ನೊಂದು ಪದ. ಈಗ 23 × 7 ಎಷ್ಟಾಗುತ್ತೆ? 23 × 7 ಗುಣಾಕಾರ ಮಾಡಿದರೆ 7 3 21 ದಶಕ 2 7 2 14 14 2 16 ಅಂದರೆ 161 ಬರುತ್ತೆ. ಪ್ಲಸ್ 5 ಟಿಪ್ಸ್ ಒಟ್ಟಿಗೆ ಕೂಡಿಸಿದಾಗ ಇದರ ಬೆಲೆ ಎಷ್ಟಾಗುತ್ತೆ? 166 ರೂಪಾಯಿಯನ್ನು ಇವರು ಕೊಡಬೇಕಾಗತ್ತೆ, ಹೌದಲ್ವಾ? ಇಲ್ಲೊಂದು ಉದಾಹರಣೆ ಇದೆ, 9ನೇ ಉದಾಹರಣೆ. ರಘು ಸಗಟು ಮಾರುಕಟ್ಟೆಯಲ್ಲಿ 100 kg ಅಕ್ಕಿಯನ್ನು ಖರೀದಿಸಿ ತಲಾ 2 kgಯಂತೆ ಪ್ಯಾಕೆಟ್ಗಳನ್ನು ಮಾಡಿದನು. ರಘು ಏನು ಮಾಡ್ತಾ ಇದ್ದಾನೆ? 100 kgಯ ಅಕ್ಕಿಯನ್ನು ಖರೀದಿಸಿ 2 kgಗೆ ಒಂದೊಂದು ಪ್ಯಾಕೆಟ್ ಆಗಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಕಟ್ತಾ ಇದ್ದಾನೆ. ಈಗಾಗಲೇ ಅವನ ಬಳಿ 2 kgಯ 4 ಪ್ಯಾಕೆಟ್ಗಳಿದ್ದವು. ಈಗ ಅವನ ಬಳಿ ಇರುವ 2 kg ಅಕ್ಕಿ ಪ್ಯಾಕೆಟ್ಗಳ ಸಂಖ್ಯೆಯನ್ನು ಉಕ್ತಿಯಲ್ಲಿ ಬರೆದರೆ ಯಾವ ರೀತಿ ಆಗುತ್ತೆ? ಈಗ ಅವನ ಹತ್ರ 100 kg ಅಕ್ಕಿ ಇರೋದ್ರಿಂದ ಎಷ್ಟು ಪ್ಯಾಕೆಟ್ ಮಾಡ್ಬೋದು? 100/2 ಅಥವಾ ಇದನ್ನು 100/2 ಎರಡನೇ 100 ಅಂತ ಬರಿಬೋದು, ಹೌದಲ್ವಾ? ಈಗ ಅವನ ಹತ್ರ ಆಲ್ರೆಡಿ 4 ಪ್ಯಾಕೆಟ್ಸ್ ಇತ್ತು. ಹಾಗಾದರೆ ಯಾವ ರೀತಿ ಬರಿತೀರಾ? 4 ಪ್ಲಸ್ 2ನೇ 100 ಅಂತ ಬರಿಬಹುದು, ಅಥವಾ 2ನೇ 100 ಪ್ಲಸ್ 4 ಅಂತಲೂ ಸಹ ಬರಿಬೋದು. ಇದು ಒಂದು ಉಕ್ತಿಯಾಗುತ್ತೆ. ಈಗ ಉದಾಹರಣೆ 8 ಬಹಳ ಸುಂದರವಾದ ಉದಾಹರಣೆ ಇದು. ಒಂದು ತರಗತಿಯಲ್ಲಿ ಮಕ್ಕಳು ಪರ್ವತದಲ್ಲಿ ಬೆಂಕಿ, ಓಡಿ ಓಡಿ ಅಂದರೆ ಫೈರ್ ಇನ್ ದ ಮೌಂಟೇನ್, ರನ್ 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 ಆಟವನ್ನು ಆಡ್ತಾ ಇರ್ತಾರೆ. ಆವಾಗ ಶಿಕ್ಷಕರು ಒಂದು ಸಂಖ್ಯೆಯನ್ನು ಕೂಗಿ ಹೇಳಿದಾಗೆಲ್ಲ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಅವ್ರು ಹೇಳಿದ ಸಂಖ್ಯೆಯ ಗುಂಪುಗಳನ್ನು ಮಾಡ್ತಾ ಇರ್ತಾರೆ. ಆಗ ಗುಂಪಿಗೆ ಸೇರಿದವ್ರು ಏನಾಗ್ತಾರೆ? ಆಟದಿಂದ ಔಟ್ ಆಗಿ ಹೊರಗಡೆ ಬರ್ತಾರೆ, ಹೌದಲ್ವಾ? ಈಗ ಅದರಲ್ಲಿ ರೂಬಿ ಅಂತ ಹುಡುಗಿ ಏನು ಮಾಡ್ತಾ ಇದ್ದಳು? ವಿಶ್ರಾಂತಿ ಪಡಿತಾ ಇದ್ಲು, ಆಟವನ್ನು ಆಡ್ತಾ ಇರಲಿಲ್ಲ. ಅವಳು ಏನು ಮಾಡ್ತಾ ಇದ್ಲು ಅಂತ ನೋಡೋಣ. ಈಗ ಆ ತರಗತಿಯಲ್ಲಿ 33 ವಿದ್ಯಾರ್ಥಿಗಳು ಆಟ ಆಡ್ತಾ ಇರ್ತಾರೆ. ಆಗ ಶಿಕ್ಷಕರು ರನ್ನಿಂಗ್ ಇನ್ ದ ಮೌಂಟೇನ್ ರನ್ ಮಾಡಬೇಕಾದ್ರೆ 5 ಅಂತ ಕೂಗ್ತಾರೆ. ಆಗ 5 ಅಂತ ಕೂಗಿದಾಗ ಮಕ್ಕಳು ಏನು ಮಾಡಿದ್ರು? 5ರ ಗುಂಪನ್ನು ಮಾಡಿದ್ರು. ಆದರೆ ಎಷ್ಟು ಜನ ಉಳಿತಾರೆ? 3 ಜನ ಉಳಿತಾರೆ, ಹೌದಲ್ವಾ? 5ರ ಗುಂಪು ಅಂದರೆ 5 30 ಪ್ಲಸ್ 3 ಜನ ಮಕ್ಕಳು ಉಳಿತಾರೆ. ಇದನ್ನು ಅವಳು ಉಕ್ತಿಯಲ್ಲಿ ಬರಿತಾಳೆ. ರೂಬಿ ಯಾವ ರೀತಿ ಬರಿತಾಳೆ? 5 ಜನರ ಎಷ್ಟು ಗುಂಪಿದೆ? ಇಲ್ಲಿ 6 ಗುಂಪಿದೆ. ಮತ್ತು ಉಳಿದವರು 3 ಅಂತ ಬರೀತಾಳೆ. ಈಗ ಒಟ್ಟು ಎಷ್ಟಾಯಿತು? 5 30 ಪ್ಲಸ್ 3 33 ಆಯಿತು, ಹೌದಲ್ವಾ? ಅವಳು ಇದನ್ನು ಏಕೆ ಬರೆದಳು ಎಂದು ಯೋಚಿಸಿ ಮತ್ತು ಚರ್ಚಿಸಿ. ಅವಳು ಯಾಕೆ ಈ ರೀತಿ ಬರೆದಳಂದರೆ ಅದರಲ್ಲಿ ತಪ್ಪೇನಿಲ್ಲ ಅಲ್ವಾ? 5 ಜನಗಳ 6 ಗುಂಪಿದೆ, ಹೌದಲ್ವಾ? ಮತ್ತು 3 ಜನ ಉಳಿದ್ರು. ಇದನ್ನು ನಾವು ಉಕ್ತಿಯಲ್ಲಿ ಬರೆದಾಗ ಇದರ ಬೆಲೆ 33 ಆಗುತ್ತೆ. ಅಂದರೆ ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅದು ಕರೆಕ್ಟಾಗಿ ಬಂದಿದೆ, ಹೌದಲ್ವಾ? ಮುಂದಿನ ಪ್ರತಿ ಸಂದರ್ಭದಲ್ಲೂ ಉಕ್ತಿಯನ್ನು ಬರೆದು ಅದರ ಪದಗಳನ್ನು ಗುರುತಿಸಿ. ಈಗ ಶಿಕ್ಷಕರು 4 ಎಂದು ಕೂಗಿದರೆ ರೂಬಿ ಏನಂತ ಬರೀತಾಳೆ? ಈಗ ಮಕ್ಕಳು 33 ಇದ್ದಾರೆ. 4ರ ಮಗ್ಗಿಯಲ್ಲಿ 33 ಸಮೀಪ ಯಾವ್ದು ಬರುತ್ತೆ? 4 × 8 32 ಬರುತ್ತೆ, ಹೌದಲ್ವಾ? ಹಾಗಾದರೆ 4 ಜನರ ಎಷ್ಟು ಗುಂಪು ಬರುತ್ತೆ? 8 ಗುಂಪು ಬರುತ್ತೆ, ಹೌದಲ್ವಾ? 4 ಜನರ 8 ಗುಂಪು. ಉಳ್ಕೊಂಡಿದ್ದು ಎಷ್ಟು ಜನ? ಒಬ್ಬರು, ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿ ಶಿಕ್ಷಕರು 7 ಎಂದು ಕೂಗಿದರೆ ಎಷ್ಟು ಅಂತ ಬರಿತಾ ಇದ್ದವಳು? ಈಗ 33ಕ್ಕೆ 7ರ ಮಗ್ಗಿಯಲ್ಲಿ 10 ಯಾವ್ದು ಬರುತ್ತೆ? 7 4 28 ಬರುತ್ತೆ, ಹೌದಲ್ವಾ? ಆಮೇಲೆ 35 ಬರುತ್ತೆ, ಅದು ಜಾಸ್ತಿ ಆಗುತ್ತೆ. ಈಗ 7 ಜನರ ಎಷ್ಟು ಗುಂಪು ಬರಬೇಕು? 4 ಗುಂಪು ಬರುತ್ತೆ. ಆದರೆ 28 ಜನ ಮಾತ್ರ ಇದ್ದಾರೆ. ಇನ್ನು ಎಷ್ಟು ಜನ ಉಳಿತಾರೆ? 2 + 3 5 ಜನ ಉಳಿತಾರೆ, ಹೌದಲ್ವಾ? ನಿಮ್ಮ ತರಗತಿ ಗಾತ್ರಕ್ಕೆ ಮೇಲಿನಂತೆ ಉಕ್ತಿಗಳನ್ನು ರಚಿಸಿ. ಈಗ ನನ್ನ ತರಗತಿಯಲ್ಲಿ ಒಟ್ಟು 46 ಜನ ಇದ್ದಾರೆ ಅಂತ ತಗೊಂಡ್ರೆ, ಇವಾಗ ರನ್ನಿಂಗ್ ಇನ್ ದ ಮೌಂಟೇನ್ ರನ್ನಲ್ಲಿ 5 ಅಂತ ಕೂಗಿದರೆ 5 ಮಕ್ಕಳ ಎಷ್ಟು ಗುಂಪು ಬರುತ್ತೆ? 9 ಗುಂಪು. 5 9 45 ಪ್ಲಸ್ ಒಬ್ಬರು ಉಳಿತಾರೆ, ಹೌದಲ್ವಾ? ಈಗ 6 ಅಂತ ಶಿಕ್ಷಕರು ಕೂಗಿದರೆ 6ರ ಎಷ್ಟು ಗುಂಪು? 6 7 42 7 ಗುಂಪು ಪ್ಲಸ್ ಉಳ್ಕೊಳ್ಳೋದು 4 ಜನ, ಹೌದಲ್ವಾ? ಅದೇ ರೀತಿ 7 ಅಂತ ಕೂಗಿದರೆ ಎಷ್ಟು ಬರುತ್ತೆ? 7 6 42 ಪ್ಲಸ್ 4. 8 ಅಂತ ಕೂಗಿದಾಗ 8 6 48 ಆಗಲ್ಲ, 8 5 40 ಪ್ಲಸ್ 6, ಹೌದಲ್ಲ? ಈಗ 3 ಅಂತ ಕೂಗಿದರೆ ಎಷ್ಟಾಗುತ್ತೆ? 3ರ ಎಷ್ಟು? ಬಹಳಷ್ಟು ಹೆಚ್ಚು ಗುಂಪಾಗುತ್ತೆ. 3ರ 15 ಗುಂಪು. 15 3 45 ಬರುತ್ತಲ್ವಾ? ಪ್ಲಸ್ 1 ಉಳಿಯುತ್ತೆ. ಈ ರೀತಿಯಾಗಿ ನಾವು ಉಕ್ತಿಗಳನ್ನು ಬರಿಬಹುದು. 10ನೇ ಉದಾಹರಣೆ. ಕಣ್ಣನ್ 1 ರು ಮತ್ತು 5ರ ನಾಣ್ಯಗಳು ಮತ್ತು 10 20 50 ಮತ್ತು 100ರ ನೋಟ್ಗಳನ್ನು ಬಳಸಿ ಅಂಗಡಿಯವರಿಗೆ 432 ಪಾವತಿಸಬೇಕಾಗಿದೆ. ಅವರು ಅದನ್ನು ಹೇಗೆ ಮಾಡಬಹುದು? ಅಂದರೆ ಈಗ ಅವ್ರ ಹತ್ರ ಎಲ್ಲ ನೋಟುಗಳಿದೆ, ಅದನ್ನು ಬಳಸ್ಕೊಂಡು 432 ಯಾವ್ಯಾವ ರೀತಿ ಪಾವತಿ ಮಾಡ್ಬೋದು? ಉದಾಹರಣೆಗೆ 100 ರೂಗಳ 4 ನೋಟು, 20 ರೂಗಳ 1 ನೋಟು ಅಂದರೆ 420 ಆಯಿತು. 10ರ 1 ನೋಟು ಅಂದರೆ 430 ಆಯಿತು.
ಪ್ಲಸ್ 1 ರೂಪಾಯಿದು 2 ನಾಣ್ಯಗಳು, ಅಂದರೆ ಒಟ್ಟು 432 ಆಯಿತು, ಹೌದಲ್ವಾ. ಅದೇ ರೀತಿ ಇಲ್ಲಿ 50 ರೂಪಾಯಿಯ 8 ನೋಟು ತೊಗೊಂಡ್ರೆ 400 ಆಗುತ್ತೆ. 10 ರೂಪಾಯಿದು 1 ನೋಟು ತೊಗೊಂಡ್ರೆ 410. 5ರ ನೋಟು 4 ತೊಗೊಂಡ್ರೆ 5 4 20, ಅಂದರೆ 430 ಆಯಿತು. 1 ರೂಪಾಯಿ 2 ತೊಗೊಳ್ಳೋದು ಆಗುತ್ತಲ್ವಾ. ಮೇಲಿನ 2 ಉಕ್ತಿಗಳಲ್ಲಿನ ಪದಗಳನ್ನು ಗುರುತಿಸಿ. ಇಲ್ಲಿ ಪದಗಳು ಯಾವ್ದ್ಯಾವುದು? ಇಲ್ಲೊಂದು ಪದ, ಇದು ಒಂದು ಪದ, 1 × 10 ಒಂದು ಪದ, 2 + 2 × 1 ಇದು ಒಂದು ಪದ. ಇದರಲ್ಲಿ ಇರುವ ಪದಗಳು 8 × 50, 1 × 10, 4 × 5, 2 × 1, ಹೌದಲ್ಲ. ಯಾರಿಗಾದರೂ 432 ನೀಡುವ ಇನ್ನೂ ಕೆಲವು ವಿಧಗಳ ಬಗ್ಗೆ ನೀವು ಯೋಚಿಸಬಲ್ಲಿರಾ? ಇನ್ನು ಬಹಳಷ್ಟು ವಿಧಾನಗಳಿದೆ, ಅದನ್ನು ಬರೆಯೋದಾದರೆ 3 100ರ ನೋಟು ಪ್ಲಸ್ 50ರ 2 ನೋಟು, ಈಗ 300 + 100 400 ಆಯಿತು, ಪ್ಲಸ್ 10ರ 3 ನೋಟು ಪ್ಲಸ್ 1 ರೂಪಾಯಿಯ 2 ನಾಣ್ಯ ಆಗತ್ತಲ್ವಾ. ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ಬರೆಯೋದಾದರೆ 100ರ 2 ನೋಟು 200 ಆಯಿತು, 50ರ 4 ನೋಟು ಮತ್ತೆ 200 ಆಯಿತು, ಪ್ಲಸ್ 20ರ 1 ನೋಟು 420 ಆಯಿತು, 10ರ ನೋಟೇ ಬೇಡ 1 ರೂಪಾಯಿ 12, ಇವಾಗ ಎಷ್ಟಾಯಿತು? 432 ಬಂತು, ಹೌದಲ್ವಾ. ನೆಕ್ಸ್ಟ್ ಉದಾಹರಣೆ 11. ಇಲ್ಲಿ 2 ಚಿತ್ರಗಳಿವೆ. ಈ 2 ಜೋಡಣೆಗಳಲ್ಲಿ ಯಾವುದು 5 × 2 + 3 ಉಕ್ತಿಗೆ ಹೊಂದಿಕೆಯಾಗುತ್ತದೆ? ಅಂದರೆ ಇಲ್ಲಿ 5 × 2, ಈ ಮೊದಲನೇ ಪದ 5 × 2, ಎರಡನೇದು 3 ಇದೆ ಅದಲ್ವಾ. ಅಂದರೆ 2ರ 5 ಗುಂಪಿರಬೇಕು. ಎಲ್ಲಿದೆ? ಇಲ್ಲಿದೆ ಅಲ್ವಾ, 2 ಇದೆ, ಇಲ್ಲಿ 2ರ 5 ಗುಂಪಿದೆ ಪ್ಲಸ್ 3 ಇದೆ, ಹೌದಲ್ವಾ. ಹಾಗಾದರೆ ಈ ಮೊದಲನೇ ಚಿತ್ರ ಈ ಉಕ್ತಿಯನ್ನು ಹೊಂದಿಕೆಯಾಗುತ್ತದೆ, ಈ ಉಕ್ತಿಗೆ ಹೋಲಿಕೆಯಾಗುತ್ತದೆ. 5 × 2 + 3 ಅಂದರೆ 5 × 2 ಅಂದರೆ 10 + 3 13 ಆಗುತ್ತೆ. ಪ್ರಶ್ನೆ: ಹಳದಿ ಮತ್ತು ನೀಲಿ ಚೌಕಗಳ ಸಂಖ್ಯೆಯನ್ನು ಬಳಸಿಕೊಂಡು ಬಲಬದಿಯ ಜೋಡಣೆಗೆ ಉಕ್ತಿ ಯಾವುದು? ಆವರಣಗಳ ಬಳಕೆ ನಿಮಗೆ ನೆನಪಿದೆಯೇ? ಇದಕ್ಕಾಗಿ ನಾವು ಆವರಣಗಳನ್ನು ಬಳಸಬೇಕಾಗಿದೆ. ಈ ಆಕೃತಿಗೆ ನಾವು ಉಕ್ತಿಯನ್ನು ಬರೆಯೋದಾದರೆ ನಾವು ಬಹಳಷ್ಟು ವಿಧಾನದಿಂದ ಬರಿಬೋದು. ಮೊದಲಿಗೆ ಯಾವ ರೀತಿ ಬರಿಬಹುದು? ಇಲ್ಲಿ 2 ಕಂಬಗಳಿದೆ, ಹೌದಲ್ವಾ. 2 ಕಂಬಗಳಿದೆ, ಇದರಲ್ಲಿ ಯಾವ ರೀತಿ ಜೋಡಣೆ ಮಾಡಲಾಗಿದೆ? ಹಳದಿ ಬಣ್ಣದ ಎಷ್ಟಿದೆ? 5 ಇದೆ, ಹೌದಲ್ವಾ. ನೀಲಿ ಬಣ್ಣದ ಎಷ್ಟಿದೆ? 3 ಇದೆ. ಆ ಥರದ್ದು 2 ಕಂಬ ಇದೆ, ಇದೊಂದು ಉಕ್ತಿ ಆಗುತ್ತೆ. ಅಥವಾ ಇದರಲ್ಲಿ ಮೊದಲ ಕಂಬವನ್ನು ನೋಡಿದರೆ ಎಷ್ಟು? ಹಳದಿ 5, ನೀಲಿ 3, ಹೌದಲ್ವಾ. ಪ್ಲಸ್ ಎರಡನೇ ಕಂಬದಲ್ಲಿ ಹಳದಿ 5, ನೀಲಿ 3, ಈ ರೀತಿಯೂ ಸಹ ಬರಿಬಹುದು. ಇಲ್ಲ ಅಂತಂದರೆ ಒಟ್ಟಿಗೆ ಹಳದಿ ಬಣ್ಣವನ್ನು ನೋಡೋಣ. 5ರ ಎಷ್ಟು ಕಂಬಗಳಿದೆ? ಹಳದಿಯಲ್ಲಿ 2 ಇದೆ, ಪ್ಲಸ್ ಇಲ್ಲಿ ನೀಲಿ ಬಣ್ಣ ತಗೊಂಡ್ರೆ 3ರ ಎಷ್ಟು ಕಂಬ ಇದೆ? 2 ಇದೆ, ಹೌದಲ್ವಾ. ಈ ರೀತಿಯಾಗೂ ಸಹ ನಾವು ಉಕ್ತಿಯನ್ನು ಬರಿಬಹುದು. ಈ ಮೇಲಿನ ಉಕ್ತಿ ಏನಿದೆ ಇದನ್ನು ಬೇಕಿದ್ರೆ 5 + 3 × 2 ಅಂತಲೂ ಬರಿಬಹುದು. ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ: ಪ್ರತಿ ಸಂದರ್ಭದಲ್ಲೂ ಪದಗಳನ್ನು ಬರೆಯುವ ಮೂಲಕ ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಅಂದರೆ ಅಲ್ಲಿ ಆ ಪದಗಳನ್ನು ಬರೆದು ಅದರ ಉಕ್ತಿಯನ್ನು ಕಂಡುಹಿಡಿಯಬೇಕು. ನಾನಿಲ್ಲಿ ಮೇಲುಗಡೆ ಉತ್ತರವನ್ನು ಬರಿತೀನಿ, ಗಮನಿಸಿ. ಮೊದಲನೇದರಲ್ಲಿ ಹೇಗೆ ಉತ್ತರ. ಈಗ ಇಲ್ಲಿರುವಂತಹ ಪದಗಳು ಯಾವ್ದ್ಯಾವುದು? 28 ಪ್ಲಸ್ -7 ಪ್ಲಸ್ 8, ಹೌದಲ್ಲ. ಈಗ ಇದರ ಬೆಲೆಯನ್ನು ಕಂಡುಹಿಡಿಯೋದಾದರೆ ಎಷ್ಟು ಬರುತ್ತೆ? ನಮ್ಗೆ ಆಲ್ರೆಡಿ ನಿಯಮಗಳು ಗೊತ್ತಿರೋದ್ರಿಂದ ಯಾವ ರೀತಿನಾದರೂ ನಾವು ಕೂಡಿಸ್ಬೋದು, ನಮಗೆ ಅನುಕೂಲ ಆಗೋ ರೀತಿಯಲ್ಲಿ. ಈಗ 28ರಲ್ಲಿ 7ನ್ನು ಕಳೆದರೆ ಎಷ್ಟು ಬರುತ್ತೆ? ಮೈನಸ್ ಇರೋದ್ರಿಂದ ಕಳಿಬೇಕು, 21 ಬರುತ್ತೆ. 21ಕ್ಕೆ 8ನ್ನು ಕೂಡಿಸಿದರೆ ಎಷ್ಟು ಬರುತ್ತೆ? 29 ಬರುತ್ತೆ, ಹೌದಲ್ವಾ. ಅದಕ್ಕಿಂತ ಇನ್ನೂ ಈಸಿ ಅಂದರೆ ಈ ಗುಂಪು ಮಾಡುವ ವಿಧಾನದಲ್ಲಿ ಕಂಡುಹಿಡಿದರೆ -7 + 8 ಅಂದರೆ +1 ಬರುತ್ತೆ. 28 1 29, ಹೌದಲ್ವಾ. ಇದರ ಬೆಲೆ ಎಷ್ಟು? 29 ಆಗುತ್ತೆ. ಅದೇ ರೀತಿ ಬಿ ಪ್ರಶ್ನೆ ನೋಡಿದರೆ ಇಲ್ಲಿ 40 -10 +10 +10 ಇದೆ. ನಾನಿಲ್ಲಿ ಏನು ಮಾಡ್ತೀನಿ? ಗುಂಪು ಮಾಡೋದಕ್ಕೂ ಹೋಗೋದಿಲ್ಲ, ಏನಿಲ್ಲ. ಇಲ್ಲಿ -10 ಪ್ಲಸ್ ಇದೆ, ಎರಡನ್ನು ಕ್ಯಾನ್ಸಲ್ ಮಾಡ್ತೀನಿ. ಉಳ್ಕೊಂಡಿದ್ದೆಷ್ಟು? 40 ಒಂದು ಪದ, 10 ಒಂದು ಪದ. ಉತ್ತರ ಎಷ್ಟು ಬರುತ್ತೆ? 40 10 50 ಬರುತ್ತೆ, ಹೌದಲ್ವಾ. ನೆಕ್ಸ್ಟ್ ಬಿ ನೋಡೋಣ. ಇಲ್ಲಿ 39 ಇದೆ, ಇದು ಒಂದು ಪದ. ಮತ್ತು ಇಲ್ಲಿ 11 ಇದೆ, ಇದು ಒಂದು ಪದ. ಇಲ್ಲಿ ಮಧ್ಯದಲ್ಲಿ 2 × 6 ಇದೆ, ಅಂದರೆ ಮೈನಸ್ ಒಳಗೆ ಹಾಕಿ ಹೊರಗಡೆ ಪ್ಲಸ್ ಹಾಕಬೇಕಾಗುತ್ತೆ, ಹೌದಲ್ವಾ. ಅಂದರೆ 39 ಒಂದು ಪದ ಪ್ಲಸ್ -2 × 6 ಪ್ಲಸ್ 11.
ಇದರ ಬೆಲೆ ಕಂಡುಹಿಡಿಯೋದಾದರೆ 39 ಹಾಗೆ ಬರೆಯೋಣ. ಪ್ಲಸ್ ಮೊದಲಿಗೆ ಏನು ಮಾಡಬೇಕೀಗ, ಈ ಪದದ ಬೆಲೆಯನ್ನು ಫಸ್ಟು ಕಂಡುಹಿಡಬೇಕು. 6 2 12 ಮೈನಸ್ 12 ಪ್ಲಸ್ 11. ನಾನೀಗ ಗುಂಪು ಮಾಡೋದ್ರಿಂದ ಉತ್ತರವನ್ನು ಈಸಿಯಾಗಿ ಕಂಡುಹಿಡಿಬೋದು. ಪದ 2 ಮತ್ತು ಪದ 3 ಕೂಡಿಸೋಣ. ಮೈನಸ್ 12 ಪ್ಲಸ್ 11 ಅಂದರೆ ಎಷ್ಟು ಬರುತ್ತೆ? -1 ಬರುತ್ತೆ, ಹೌದಲ್ವಾ? -1 ಪ್ಲಸ್ 39 ಅಂದರೆ 39ರಲ್ಲಿ -1 ಕಳೆದ್ರೆ 38 ಬರುತ್ತೆ, ಹೌದಲ್ವಾ? ಇದರ ಉತ್ತರ 38. ಅದೇ ರೀತಿ ಈಗ ಸಿ ಬೆಲೆ ಕಂಡುಹಿಡಿದಾಗಿದೆ. ಡಿ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಎಷ್ಟು ಪದಗಳಿದೆ? ಒಂದು 48 ಮೈನಸ್ 10 ಪ್ಲಸ್ -10 × 2 ಪ್ಲಸ್ 16/2 ಇದು ಒಂದು ಪದ, ಹೌದಲ್ವಾ? ಒಟ್ಟು 3 ಪದಗಳಿದೆ. ಇದು ಒಂದು 3. ಈಗ 48ನ್ನು ಹಾಗೆ ಬರೆದರೆ ಪ್ಲಸ್ 10 2 20 ಅಂದರೆ -20 ಪ್ಲಸ್ 2 8 16 ಅಂದರೆ 2 8 16, ಹೌದಲ್ವಾ? ಈಗ ಲೆಕ್ಕ ನೋಡೋಣ. 48ರಲ್ಲಿ 20 ಕಳೆದರೆ ಎಷ್ಟು ಬರುತ್ತೆ? 28 ಬರುತ್ತೆ. 28ಕ್ಕೆ ಮತ್ತೆ 8ನ್ನು ಕೂಡಿಸಿದರೆ ಎಷ್ಟು ಬರುತ್ತೆ? 36 ಬರುತ್ತೆ, ಹೌದಲ್ವಾ? ಹಾಗಾದರೆ ಇದರ ಬೆಲೆ ಎಷ್ಟು? 36 ಆಗುತ್ತೆ. ಅದೇ ರೀತಿ ಈಗ ಈ ಪ್ರಶ್ನೆಯ ಬೆಲೆ ಕಂಡುಹಿಡಿದಾಗ, ಅಂದರೆ ಇಲ್ಲಿ 6 × 3 ಒಂದು ಪದ, 4 × 3 × 5 ಇಷ್ಟು ಸೇರಿ ಒಂದೇ ಪದ, ಹೌದಲ್ವಾ? ಈ ಪ್ರಶ್ನೆಯನ್ನು ಬರೆದರೆ 6 × 3 ಒಂದು ಪದ ಪ್ಲಸ್ -4 × 8 × 5. ನೀವಿಲ್ಲಿ ನೋಡ್ಬೋದು 3 ಇಂಟು ಇದೆ, ಹಾಗಾಗಿ ಇಷ್ಟು ಸೇರಿ ಒಂದು ಪದ. ಈಗ 6 3ರಲ್ಲಿ 18 ಬರುತ್ತೆ. ಪ್ಲಸ್ ಇವಾಗ ಇದನ್ನು ಯಾವ ರೀತಿ ಗುಣಾಕಾರ ಮಾಡ್ತೀರಾ? 4 8 32, 32 5 ಗೊತ್ತಿಲ್ಲ. ಅದರ ಬದಲು ಈ ರೀತಿ ಮಾಡ್ಬೋದಲ್ವಾ? 5 4 20, 28 160 ಮಾಡ್ಬೋದಲ್ವಾ? 5 4 20, 28 160. ಹಾಗಾದರೆ ಉತ್ತರ ಎಷ್ಟು ಬರುತ್ತೆ? ಇದು ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಬರುತ್ತೆ. 160ರಲ್ಲಿ 18 ಕಳೀರಿ. ಅಂದರೆ 160ರಲ್ಲಿ 10 ಕಳೆದರೆ 150, ಮತ್ತೆ 8 ಕಳೆದರೆ 142, ಹೌದಲ್ವಾ? ಆದರೆ ಪ್ಲಸ್ ಹಾಕಬೇಕಾ ಮೈನಸ್ ಹಾಕಬೇಕಾ ಅಂತ ನೋಡೋದಾದರೆ ದೊಡ್ಡ ಸಂಖ್ಯೆ 160 ಮೈನಸ್ ಇರೋದ್ರಿಂದ ಉತ್ತರ ಮೈನಸ್ಸೇ ಬರುತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆ. ಮುಂದಿನ ಪ್ರತಿ ಉಕ್ತಿಗೆ ಒಂದು ಕತೆ ಅಥವಾ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಈಗ ಇಲ್ಲಿ 89 ಪ್ಲಸ್ 21 ಮೈನಸ್ 10 ಇದೆ. ಇದಕ್ಕೆ ನಾವು ಒಂದು ಸನ್ನಿವೇಶ ಅಥವಾ ಕಥೆಯನ್ನು ಹುಟ್ಟಾಕೋದಾದರೆ, ಇಲ್ಲಿ ನನ್ನಲ್ಲಿ 89 ರು ಇತ್ತು, ಹೌದಲ್ವಾ? ನನ್ನ ತಾತ ನನಗೆ 21 ರು ಕೊಟ್ಟರು, ಅಂದರೆ ಕೊಟ್ಟಿರೋದ್ರಿಂದ ಪ್ಲಸ್ 21. ಅದರಲ್ಲಿ ನಾನು 10 ರು ಖರ್ಚು ಮಾಡಿದೆ, ಹೌದಲ್ವಾ? ಇದರ ಬೆಲೆಯನ್ನು ಕಂಡುಹಿಡಿಯೋದಾದರೆ 89 ಪ್ಲಸ್ 21 ಎಷ್ಟಾಗುತ್ತೆ? ಅದನ್ನು ಮಾಡೋದಕ್ಕಿಂತ ಕೊನೆ 2 ಗುಂಪು ಮಾಡಿ ಮಾಡೋಣ. 21 ಮೈನಸ್ 10 ಅಂದರೆ 11 ಆಯಿತು. 11 89 ಎಷ್ಟಾಗುತ್ತೆ? 89 ಹಾಗೆ ಬರೆದು ಪ್ಲಸ್ 11 ಆಯಿತು. 89 ಹಾಗೆ ಬರೆದು ಪ್ಲಸ್ 11 ಈಕ್ವಲ್ಸ್ 89 99 100 ರೂಪಾಯಿ ಆಯಿತು, ಹೌದಲ್ವಾ? ನೆಕ್ಸ್ಟ್ ಬಿ. 5 × 12 ಮೈನಸ್ 6 ಅಂದರೆ ನಾವಿಲ್ಲಿ ಬ್ರ್ಯಾಕೆಟ್ ಹಾಕಬೇಕು. ಇದಕ್ಕೆ ಒಂದು ಸನ್ನಿವೇಶನ ಬರೆಯೋದಾದರೆ, 12 ಜನ ಸ್ನೇಹಿತರು ಕ್ರಿಕೆಟ್ ಆಡಲು ಪ್ರತಿಯೊಬ್ಬರು 5 ರು ಸಂಗ್ರಹಿಸಿದರು ಮತ್ತು ಅದರಲ್ಲಿ 6 ರೂಪಾಯಿಯನ್ನು ಬಾಲ್ ಖರೀದಿಗೆ ಎಂದು ಬಳಸಿದರು. ಅಂದರೆ ಏನು ಮಾಡಿದ್ರು? ಇವಾಗ 6 ರೂಪಾಯಿಯನ್ನು ಅವರು ಖರ್ಚು ಮಾಡ್ತಾರೆ, ಹೌದಲ್ವಾ? ಇದರ ಬೆಲೆಯನ್ನು ಕಂಡುಹಿಡಿಯೋದಾದರೆ 12 5 60 ಮೈನಸ್ 6, ಹಾಗಾದರೆ ಉಳಿದಿರೋದ್ರ ಹತ್ರ 54 ರೂಪಾಯಿ, ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿ ಸಿ ತಗೊಂಡ್ರೆ 4 × 9 2 × 6 ಅದರಲ್ಲಿ 2 ಪದಗಳಿದೆ. ಇಲ್ಲಿ 9ರ 4 ಗುಂಪು ತೋರಿಸಬೇಕಾಗತ್ತೆ, 6ರ 2 ಗುಂಪನ್ನು ತೋರಿಸಬೇಕಾಗತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, 7ನೇ ತರಗತಿ ವಿದ್ಯಾರ್ಥಿಗಳು ಹೊಸ ವರ್ಷ ಆಚರಣೆ ಮಾಡಬೇಕೆಂದು ನಿರ್ಧರಿಸಿದರು. ಅದರಲ್ಲಿ 9 ಜನ ವಿದ್ಯಾರ್ಥಿನಿಯರು ತಲಾ 4 ಸಿಹಿ ತಿನಿಸುಗಳನ್ನು ತಂದರು ಮತ್ತು 6 ಜನ ವಿದ್ಯಾರ್ಥಿಗಳು ತಲಾ 2 ಚಿಪ್ಸ್ ಪ್ಯಾಕೆಟ್ಗಳನ್ನು ತಂದರು, ಹೌದಲ್ವಾ? ಇದರ ಬೆಲೆಯನ್ನು ಕಂಡುಹಿಡಿಯೋದಾದರೆ 4 9 36 ಪ್ಲಸ್ 2 6 12 ಒಟ್ಟು 2ನ್ನು ಕೂಡಿಸಿದರೆ ಎಷ್ಟು ಬರುತ್ತೆ? 6 2 8 3 1 4 ಒಟ್ಟು 48, ಹೌದಲ್ವಾ? 3ನೇ ಪ್ರಶ್ನೆ. ಮುಂದಿನ ಪ್ರತಿ ಸನ್ನಿವೇಶಕ್ಕೂ ಅದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಅದರ ಪದಗಳನ್ನು ಗುರುತಿಸಿ ಮತ್ತು ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ಸನ್ನಿವೇಶವನ್ನು ಕೊಟ್ಟಿದ್ದಾರೆ, ನಾವು ಉಕ್ತಿಯನ್ನು ಬರಿಬೇಕು. ಮೊದಲನೆಯದು ನೋಡಿ, ರಾಣಿ ಆಲಿಯಾ ಕಳೆದ ವರ್ಷ ರಾಜಕುಮಾರಿ ಎಲ್ಸಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ಮತ್ತು ರಾಜಕುಮಾರಿ ಅನ್ನಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದರು.
ಈಗ ರಾಣಿ ಏನು ಮಾಡಿದ್ದಾರೆ, ಇಬ್ಬರು ಮಕ್ಕಳಿಗೂ 100 ಚಿನ್ನದ ನಾಣ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ರಾಜಕುಮಾರಿ ಎಲ್ಸಾ ಈ ನಾಣ್ಯಗಳನ್ನು ಒಂದು ಉದ್ಯಮ ಪ್ರಾರಂಭಿಸಲು ಉಪಯೋಗಿಸಿ ತನ್ನಲ್ಲಿರುವ ನಾಣ್ಯಗಳನ್ನು ದ್ವಿಗುಣಗೊಳಿಸಿದರು. ದ್ವಿಗುಣ ಅಂದರೆ 2ರಷ್ಟು ಮಾಡಿದರು, ಅದನ್ನು ಡಬಲ್ ಮಾಡಿದರು. ಮತ್ತು ರಾಜಕುಮಾರಿ ಅನ್ನ ಏನು ಮಾಡಿದ್ರು, ಆಭರಣಗಳನ್ನು ಕೊಂಡರು. 100 ಚಿನ್ನದ ನಾಣ್ಯಗಳನ್ನು ಬಳಸ್ಕೊಂಡು ಆಭರಣ ಕೊಂಡರು. ಮತ್ತು ಈಗ ಅವಳ ಬಳಿ ಅರ್ಧದಷ್ಟು ನಾಣ್ಯಗಳು ಮಾತ್ರ ಇದೆ, ಅರ್ಧದಷ್ಟು ಮಾತ್ರ ನಾಣ್ಯ ಇದೆ. ಈಗ ರಾಜಕುಮಾರಿ ಎಲ್ಸಾ ಮತ್ತು ರಾಜಕುಮಾರಿ ಅನ್ನ ಅವರ ಬಳಿ ಒಟ್ಟು ಎಷ್ಟು ಚಿನ್ನದ ನಾಣ್ಯಗಳಿವೆ ಎಂಬುದನ್ನು ಉಕ್ತಿಯಲ್ಲಿ ಬರಿಬೇಕಾಗತ್ತೆ. ಈಗ ರಾಜಕುಮಾರಿ ಎಲ್ಸಾ ಹತ್ರ ಎಷ್ಟು ಚಿನ್ನದ ನಾಣ್ಯ ಇತ್ತು, 100 ಇತ್ತು. ಮತ್ತು ಅನ್ನ ಹತ್ರನೂ 100 ಇತ್ತು. ಆದರೆ ಇದರಲ್ಲಿ ರಾಜಕುಮಾರಿ ಎಲ್ಸಾ ಏನು ಮಾಡಿದ್ರು, ಉದ್ಯಮ ಪ್ರಾರಂಭಿಸಿ ಈ 100 ನಾಣ್ಯಗಳನ್ನು ದ್ವಿಗುಣಗೊಳಿಸಿದ್ದಾರೆ, ಅಂದರೆ ಡಬಲ್ ಮಾಡಿದ್ದಾರೆ, ಹೌದಲ್ವಾ? ಅದೇ ರೀತಿ ಅನ್ನ ಅವರು ಏನು ಮಾಡಿದ್ದಾರೆ, ಅದರಲ್ಲಿ ಚಿನ್ನದ ಆಭರಣಗಳನ್ನು ಮಾಡಿಸ್ಕೊಂಡು ಅವ್ರ ಹತ್ರ ಅರ್ಧದಷ್ಟು ಮಾತ್ರ ಇದೆ. ಅಂದರೆ ಏನು, 100 ನಾಣ್ಯಗಳಿತ್ತು, ಅದರ ಅರ್ಧದಷ್ಟು ಅಂದರೆ 2ರಿಂದ ಭಾಗಿಸ್ತೀವಿ, ಹೌದಲ್ವಾ? ಅವರ ಹತ್ರ ಇರುವಂತಹ ನಾಣ್ಯಗಳನ್ನು ಸೇರಿಸಿ ಉಕ್ತಿಯನ್ನು ಬರೆಯೋದಾದರೆ ಏನಾಗುತ್ತೆ, ಎಲ್ಸಾ ಮತ್ತು ಅನ್ನ ಇಬ್ಬರ ನಡುವೆ ಇರುವಂತಹ ನಾಣ್ಯಗಳನ್ನು ಉಕ್ತಿಯಲ್ಲಿ ಬರೆಯೋದಾದರೆ ಎಲ್ಸಾ ಹತ್ರ 2 × 100 ನಾಣ್ಯಗಳು ಪ್ಲಸ್ ಅನ್ನ ಹತ್ರ 2ನೇ 100 ನಾಣ್ಯಗಳು ಇದ್ದಾವೆ, ಹೌದಲ್ವಾ? ಈಗ ಈ ಉಕ್ತಿಯನ್ನು ಬಿಡಿಸೋದಾದರೆ 100 × 2 200 ಬರುತ್ತೆ. ಪ್ಲಸ್ ಈಗ 2ನೇ 100 ಅಂದರೆ ಎಷ್ಟು ಅಂದರೆ 100ನ್ನು 2 ಭಾಗ ಮಾಡಿದರೆ 50 ಬರುತ್ತೆ. ಹಾಗಾದರೆ ಒಟ್ಟು ಎಷ್ಟು ನಾಣ್ಯಗಳಿದೆ ಇವಾಗ, 250 ನಾಣ್ಯಗಳಿದ್ದಾವೆ. ಈಗ ಸಿ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯೋಣ. ಈ ಕಿಟಕಿಯ ಅಂಚಿನ ಅಳತೆ ಕೊಟ್ಟಿದ್ದಾರೆ, ಜಾಲರಿಯ ಅಳತೆ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಮಧ್ಯದಲ್ಲಿ ಅಂತರ ಗ್ಯಾಪ್ ಇದೆಯಲ್ಲ ಅದರ ಅಳತೆ ಕೊಟ್ಟಿದ್ದಾರೆ. ಇಷ್ಟನ್ನು ಸೇರಿಸಿ ನಾವು ಈ ಕಿಟಕಿಯ ಎತ್ತರದ ಉಕ್ತಿಯನ್ನು ಬರೀಬೇಕಾಗತ್ತೆ. ಅಂದರೆ ಇಲ್ಲಿ ಈ ಕಿಟಕಿ ಪೂರ್ತಿ ನೋಡೋದಾದರೆ ಈ ಅಂಚು ಎಷ್ಟು ಬಾರಿ ಬರುತ್ತೆ, 2 ಬಾರಿ ಬರುತ್ತೆ, ಹೌದಲ್ವಾ? ಹಾಗಾದರೆ 3 × 2, ಹೌದಲ್ವಾ? ಪ್ಲಸ್ ಈಗ ಜಾಲರಿ 2 ಸೆಂಟಿಮೀಟರ್ ಇದೆ, ಆ ಥರದ್ದು ಎಷ್ಟು ಜಾಲರಿ ಇದೆ, 1 2 3 4 5 6 ಇದೆ. ಪ್ಲಸ್ ಈಗ ಅಂತರ ಎಷ್ಟಿದೆ, 1 2 3 4 5 6 7 ಅಂತರಗಳಿದೆ. ಒಂದು ಅಂತರ 5 ಸೆಂಟಿಮೀಟರ್ ಇದ್ದರೆ ಆ ಥರದ್ದು 7 ಅಂತರ ಇದೆ, ಹೌದಲ್ವಾ? ಈಗ ಇಷ್ಟನ್ನು ಕೂಡಿಸಿದರೆ ನಮಗೆ ಏನು ಸಿಗುತ್ತೆ, ಆ ಕಿಟಕಿಯ ಎತ್ತರ ಸಿಗುತ್ತೆ. ಇದು ಉಕ್ತಿಯನ್ನು ಬರೆದಾಯಿತು. ಈಗ ಇದಕ್ಕೆ ಉತ್ತರ 3 2 6 ಪ್ಲಸ್ 2 6 12 7 5 35. ಈಗ 6 + 12 ಎಷ್ಟಾಗುತ್ತೆ, 18 ಆಗುತ್ತೆ. ಪ್ಲಸ್ 35 2ನ್ನು ಕೂಡಿಸಿದರೆ ಎಷ್ಟು ಬರುತ್ತೆ, ಈಗ ನಾನು ಮೊದಲಿಗೆ ಕೊನೆಯ 2 ಪದಗಳನ್ನು ಕೂಡಿಸ್ತೀನಿ, 6 ಹಾಗೆ ಇರಲಿ. 35 + 12 ಎಷ್ಟು, 35 45 47, ಹೌದಲ್ವಾ? ಈಗ 47ಕ್ಕೆ 6ನ್ನು ಕೂಡಿಸೋದು ಬಹಳ ಸುಲಭ. 47ಕ್ಕೆ 6 ಕೂಡಿಸಿದರೆ 53. ಹಾಗಾದರೆ ಈ ಕಿಟಕಿಯ ಎತ್ತರ ಎಷ್ಟು, 53 ಸೆಂಟಿಮೀಟರ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಾನು ಇದೇ ಪಾಠದ ಭಾಗ 2 ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.